ಭವಿಷ್ಯವು ಸಮತೋಲನದಲ್ಲಿದೆ ಮತ್ತು ನಾನು ಸಂವರ ವೃತ್ರ ಮತ್ತು ಇತರ ಪ್ರಬಲ ವೈರಿಗಳ ನಾಶವನ್ನು ನೋಡಿದ್ದೇನೆ. ಆದರೆ ನಾನು ಹಿಂದೆಂದೂ ಅಂತಹ ಅವ್ಯವಸ್ಥೆ ಮತ್ತು ಗೊಂದಲವನ್ನು ನೋಡಿಲ್ಲ. ಸಾರಥಿಯ ಮಾತುಗಳು ಮುನ್ಸೂಚನೆಯ ಭಾವದಿಂದ ಕೂಡಿವೆ. ಮಹಾತಂದೆಯು ಎಲ್ಲಾ ಜೀವಿಗಳ ನಾಶವನ್ನು ಆದೇಶಿಸಿದ್ದಾನೆ. ಈ ಯುದ್ಧವು ಬೇರೆ ಯಾವುದೇ ಉದ್ದೇಶಕ್ಕಾಗಿ ಸಾಧ್ಯವಿಲ್ಲ. ಅರ್ಜುನನು ಮಾತಾಲಿಯ ಭಯದ ವಿರುದ್ಧ ತನ್ನನ್ನು ತಾನು ದೃಢಪಡಿಸಿಕೊಂಡನು. ರಥವನ್ನು ಶಾಂತಗೊಳಿಸಲು ತನ್ನ ಆಂತರಿಕ ಶಕ್ತಿಯನ್ನು ಬಳಸಿಕೊಂಡನು. ಅವರನ್ನು ಆವರಿಸಿದ್ದ ಭ್ರಮೆಗಳನ್ನು ಹೋಗಲಾಡಿಸಲು ಮತ್ತು ದಾನವರ ಕತ್ತಲೆಯ ಮಾಂತ್ರಿಕತೆಯನ್ನು ಸೋಲಿಸಲು ಅವನು ಪ್ರತಿಜ್ಞೆ ಮಾಡಿದನು. ತೀವ್ರ ಸಂಕಲ್ಪದಿಂದ ಅರ್ಜುನನು ತನ್ನದೇ ಆದ ಭ್ರಮೆಯನ್ನು ಸೃಷ್ಟಿಸಿದನು. ಅತ್ಯಂತ ಶಕ್ತಿಶಾಲಿ ವೈರಿಗಳನ್ನೂ ಸಹ ದಿಗ್ಭ್ರಮೆಗೊಳಿಸುವ ಸಾಮರ್ಥ್ಯವಿರುವ ಶಸ್ತ್ರಾಸ್ತ್ರಗಳ ಸೈನ್ಯ. ಆದರೆ ದಾನವರು ಪಟ್ಟು ಬಿಡದೆ ಇದ್ದರು ಮತ್ತು ಅವರ ಭ್ರಮೆಗಳು ಬದಲಾಗುತ್ತಲೇ ಇದ್ದವು ಮತ್ತು ಜೀವಂತ ಸರ್ಪಗಳಂತೆ ನಡುಗುತ್ತಲೇ ಇದ್ದವು. ಕತ್ತಲೆ ಮತ್ತು ಬೆಳಕು ಪ್ರಾಬಲ್ಯಕ್ಕಾಗಿ ಪೈಪೋಟಿ ನಡೆಸುತ್ತಿರುವಾಗ ಜಗತ್ತೇ ಛಿದ್ರಗೊಂಡಂತೆ ಕಾಣುತ್ತಿತ್ತು. ಮಾತಾಲಿಯು ಮತ್ತೊಮ್ಮೆ ಕೂಗಿದಾಗ ಅರ್ಜುನನ ಕುದುರೆಗಳು ಭಯಭೀತರಾಗಿ ಬೆಳೆದವು. ಪಾರ್ಥನೆ, ನೀನು ಎಲ್ಲಿದ್ದೀಯ? ಆದರೆ ಈ ಬಾರಿ ಅರ್ಜುನನು ಸಿದ್ಧನಾಗಿದ್ದನು. ಆಳವಾದ ಉಸಿರಿನೊಂದಿಗೆ ಅವನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು ಮತ್ತು ನಿವತ್ತ ಕವಚರ ವಿರುದ್ಧ ತೀವ್ರವಾದ ಪ್ರತಿದಾಳಿಯನ್ನು ಪ್ರಾರಂಭಿಸಿದನು. ಅವರನ್ನು ಯಮ ಸಾಮ್ರಾಜ್ಯಕ್ಕೆ ತಳ್ಳಿದನು. ಅರ್ಜುನನ ಗಾಂಧಿವ ಬಿಲ್ಲು ಚಲನೆಯ ಮಸುಕಿನಲ್ಲಿ ಬಾಣದ ನಂತರ ಬಾಣವನ್ನು ಹಾರಿಸುವುದರೊಂದಿಗೆ ಯುದ್ಧವು ತೀವ್ರಗೊಂಡಿತು. ಅರ್ಜುನನು ಯುದ್ಧಭೂಮಿಯಲ್ಲಿ ನಿಂತಾಗ ರಹಸ್ಯವಾಗಿ ಹೋರಾಡಲು ಪ್ರಾರಂಭಿಸಿದ ದೈತ್ಯರನ್ನು ಅವನು ದಿಟ್ಟಿಸಿ ನೋಡಿದನು. ಬರಿಗಣ್ಣಿಗೆ ಅಗೋಚರವಾಗಿ ಅವರು ತಮ್ಮ ಮಿತ್ರನಾಗಿ ಭ್ರಮೆಯನ್ನು ಪ್ರದರ್ಶಿಸಿದರು. ಆದರೆ ಅರ್ಜುನನು ಮೂರ್ಖನಲ್ಲ. ಅವನು ತನ್ನ ಗಾಂಧಿವ ಬಿಲ್ಲನ್ನು ಹೊರತೆಗೆದು ಬಾಣದ ನಂತರ ಬಾಣವನ್ನು ಹಾರಿಸಲು ಪ್ರಾರಂಭಿಸಿದನು. ಪ್ರತಿಯೊಂದು ತನ್ನದೇ ಆದ ಗುರುತುಗಳನ್ನು ಮಾರಣಾಂತಿಕ ನಿಖರತೆಯಿಂದ ಹೊಡೆದವು. ಗಾಳಿಯಲ್ಲಿ ದಂಡಗಳು ಚೂರು ಚೂರಾಗಿ ದೈತ್ಯರ ತಲೆಗಳನ್ನು ಅವರು ನಿಂತಿರುವಲ್ಲೆಲ್ಲ ಕತ್ತರಿಸಿದವು. ಅರ್ಜುನನು ಅದೃಶ್ಯ ವೈರಿಯ ವಿರುದ್ಧ ಶೌರ್ಯದಿಂದ ಹೋರಾಡುತ್ತಿದ್ದನು. ಆದರೆ ಅವನು ನಿವತ್ತ ಕವಚರೊಂದಿಗೆ ದರ್ಶನ ಮಾಡುವಾಗ ಅವರ ಭ್ರಮೆ ಕ್ಷಣಾರ್ಧದಲ್ಲಿ ಬಲಗೊಳ್ಳುತ್ತಿರುವುದನ್ನು ಅವನು ಗಮನಿಸಲು ಪ್ರಾರಂಭಿಸಿದನು. ಅವನ ಕಾಲುಗಳ ಕೆಳಗಿರುವ ನೆಲವು ಅಸಮವಾಗಿ ಬೆಳೆಯುತ್ತಿದೆ ಎಂದು ತೋರುತ್ತಿತ್ತು ಮತ್ತು ಬಂಡೆಗಳು ಬಂಡೆಗಳ ಆಲಿಕಲ್ಲುಗಳಂತೆ ಆಕಾಶದಿಂದ ಬೀಳಲು ಪ್ರಾರಂಭಿಸಿದವು. ಅರ್ಜುನನ ಕುದುರೆಗಳು ಅಸ್ತವ್ಯಸ್ತವಾಗಿದ್ದವು. ಅವ್ಯವಸ್ಥೆಯ ನಡುವೆ ಚಲಿಸಲು ಸ್ಥಳ ಸಿಗಲಿಲ್ಲ. ಭರವಸೆ ಕಳೆದು ಹೋಗಿದೆ ಎಂದು ತೋರುತ್ತಿದ್ದಂತೆಯೇ ಸಾರಥಿಯಾದ ಮಾತಾಲಿಯು ತನ್ನ ಧ್ವನಿಯನ್ನು ಶಾಂತಗೊಳಿಸಿ ಧೈರ್ಯ ತುಂಬಿದಂತೆ ಮಾತಾಡಿದನು. ಅರ್ಜುನನೇ, ಹೆದರಬೇಡ ಎಂದು ಹೇಳಿದನು. ಗುಡುಗನ್ನು ಹೊರಗೆ ಕಳುಹಿಸು. ಅರ್ಜುನನು ತಲೆಯಾಡಿಸಿದನು ಮತ್ತು ವೇಗವಾಗಿ ಚಲಿಸಿದನು. ಅವನು ಅದರ ಕೋಶದಿಂದ ಪ್ರಬಲವಾದ ಆಯುಧವನ್ನು ಎಳೆದನು. ಗುಡುಗು ಒಳಗಿನ ಬೆಳಕಿನಿಂದ ಹೊಳೆಯಿತು ಮತ್ತು ಅದು ಮಂತ್ರಗಳಿಂದ ತುಂಬಿದಂತೆ ಅದು ತನ್ನದೇ ಆದ ಜೀವವನ್ನು ತೆಗೆದುಕೊಳ್ಳುವಂತೆ ತೋರುತ್ತಿತ್ತು. ಅರ್ಜುನನು ಭ್ರಮೆಯ ಹೃದಯ ಭಾಗದಲ್ಲಿರುವ ಗಾಂಧಿವವನ್ನು ಗುರಿಯಾಗಿರಿಸಿಕೊಂಡನು. ಗಾಳಿಯಲ್ಲಿ ಕೊರೆಯುವ ದಂಡಗಳನ್ನು ಚಾಚಿಗಳಂತೆ ಹಾರಿಸಿದನು. ಗುಡುಗುಗಳ ಶಕ್ತಿಯು ಅವುಗಳ ಮೂಲಕ ಹರಿಯಿತು. ಅವರಿಗೆ ಪಾರಮಾರ್ಥಿಕ ಶಕ್ತಿಯನ್ನು ತುಂಬಿತು. ಅವರು ತಮ್ಮ ಗುರುತುಗಳನ್ನು ಹೊಡೆದಾಗ ನಿವತ್ತ ಕವಚರು ಛಿದ್ರಗೊಂಡರು. ಅವರ ರೂಪಗಳು ಶೂನ್ಯವಾಗಿ ಕರಗಿದವು. ಕ್ಷಣಾರ್ಧದಲ್ಲಿ ಯುದ್ಧವು ಕೊನೆಗೊಂಡಿತು. ಅರ್ಜುನನು ಆನಂತರದ ಪರಿಸ್ಥಿತಿಯನ್ನು ಅವಲೋಕಿಸಿದನು. ಅವನ ಕಣ್ಣುಗಳು ಯುದ್ಧ ಭೂಮಿಯಾದ್ಯಂತ ಹರಡಿದ ದೇಹಗಳ ಸಮುದ್ರವನ್ನು ನೋಡುತ್ತಿದ್ದವು. ಒಮ್ಮೆ ಭಯಭೀತರಾಗಿದ್ದ ಕುದುರೆಗಳು
ಯಾವುದೋ ಕಾಣದ ಕೈಯಿಂದ ತಮ್ಮ ಹಿಂದಿನ ವೈಭವಕ್ಕೆ ಮರಳಿ ಬಂದಂತೆ ಈಗ ಶಾಂತವಾಗಿ ಮತ್ತು ನಿಶ್ಚಲವಾಗಿ ನಿಂತಿದ್ದವು. ಮಾತಲ್ಲಿ ನಗುತ್ತಾ ಅವನ ಕಣ್ಣುಗಳು ಅನುಮೋದನೆಯಿಂದ ಹೊಳೆಯುತ್ತಿದ್ದು, ಅರ್ಜುನನೇ, ನಿನ್ನ ಪರಾಕ್ರಮವು ಸಾಟಿಯಿಲ್ಲದ್ದು. ಅವನು ಹೇಳಿದನು, ಆಕಾಶವಾಸಿಗಳು ಸ್ವತಃ ಯುದ್ಧದಲ್ಲಿ ಅಂತಹ ಕೌಶಲ್ಯವನ್ನು ಎಂದಿಗೂ ನೋಡಿಲ್ಲ. ಅವರಿಬ್ಬರೂ ನಿವತ್ತ ಕವಚಗಳ ನಗರವನ್ನು ಪ್ರವೇಶಿಸಿದಾಗ ಅವರು ಸಂಪೂರ್ಣ ಅವ್ಯವಸ್ಥೆಯ ದೃಶ್ಯವನ್ನು ಎದುರಿಸಿದರು. ದೈತ್ಯರ ಪತ್ನಿಯರು ಅವರ ಮುಂದೆ ಓಡಿಹೋದರು. ಅವರು ಓಡುತ್ತಿರುವಾಗ ಅವರ ಆಭರಣಗಳು ನೆಲಕ್ಕೆ ಚದುರಿದವು. ಆ ನಗರವು ಸ್ವತಃ ಒಂದು ಅದ್ಭುತವಾಗಿತ್ತು. ಅದರ ಗೋಡೆಗಳು ಬಹುತೇಕ ದೈವಿಕವೆಂದು ತೋರುವ ಬೆಳಕಿನಿಂದ ಹೊಳೆಯುತ್ತಿದ್ದವು. ಅರ್ಜುನನು ವಿಸ್ಮಯದಿಂದ ಅದನ್ನು ನೋಡಿದನು. ಅವನ ಮನಸ್ಸು ವಾಸ್ತುಶಿಲ್ಪದ ಸಂಪೂರ್ಣ ಪ್ರಮಾಣವನ್ನು ದಿಗ್ಭ್ರಮೆಗೊಳಿಸಿತು. ಮಾತಾಲಿ ಅವನು ಕೇಳಿದ, ಇಲ್ಲಿ ಆಕಾಶಗಳು ಏಕೆ ವಾಸಿಸುವುದಿಲ್ಲ? ಈ ಸ್ಥಳವು ಪುರಂದರ ನಗರಕ್ಕಿಂತಲೂ ಶ್ರೇಷ್ಠವಾಗಿದೆ. ಮಾತಾಲಿ ಮತ್ತೆ ಮುಗುಳ್ನಕ್ಕನು. ಅವನ ಕಣ್ಣುಗಳು ಜ್ಞಾನದಿಂದ ಮಿನುಗುತ್ತಿದ್ದವು. ಅರ್ಜುನನು ತನ್ನ ಕಥೆಯನ್ನು ಹೇಳುವುದನ್ನು ಮುಂದುವರೆಸಿದಾಗ, ಪ್ರಯಾಣದಿಂದ ಹಿಂದಿರುಗುವಾಗ ತನಗೆ ದೊರೆತ ಅಲೌಕಿಕ ನಗರವಾದ ಹಿರಣ್ಯಪುರದ ಬಗ್ಗೆ ಆತ ಮಾತನಾಡುತ್ತಿದ್ದನು. ಅಮೂಲ್ಯವಾದ ಆಭರಣಗಳಿಂದ ಮಾಡಿದ ಎತ್ತರದ ಬಾಗಿಲುಗಳು ಮತ್ತು ಗೋಡೆಗಳು ಮತ್ತು ರತ್ನಗಳಂತೆ ಹೊಳೆಯುವ ಹಣ್ಣುಗಳು ಮತ್ತು ಹೂವುಗಳನ್ನು ಹೊಂದಿರುವ ಮರಗಳು, ಅಲ್ಲಿ ದೇವರಿಗೆ ಸಹ ಅಶೇರೆಂದು ಹೇಳಲಾಗುವ ಪರಾಕ್ರಮಶಾಲಿ ಅಸುರರಾದ ಪೌಲಮರು ಮತ್ತು ಕಲಾಕಂಜರು ವಾಸಿಸುತ್ತಿದ್ದರು. ಅರ್ಜುನನ ಕುತೂಹಲವು ಅವನನ್ನು ಹೆಚ್ಚಿಸಿತ್ತು ಮತ್ತು ಅವನು ತನ್ನ ಸಾರಥಿಯಾದ ಮಾತಲಿಯನ್ನು, ಈ ಅದ್ಭುತವಾದ ನಗರ ಯಾವುದು ಎಂದು ಕೇಳಿದರು. ಮಾತಲಿಯು ಇದನ್ನು ಸ್ವತಃ ಬ್ರಹ್ಮನು ಕಾಲಕೀಯರು ಒಂದು ದೈತ್ಯ ಕುಟುಂಬಕ್ಕಾಗಿ ಅವರ ಕಠಿಣ ತಪಸ್ಸಿಗೆ ಪ್ರತಿಫಲವಾಗಿ ಸೃಷ್ಟಿಸಿದ್ದಾನೆ ಎಂದು ವಿವರಿಸಿದನು. ಈ ನಗರವನ್ನು ಅಭೇದ್ಯವೆಂದು ಹೇಳಲಾಗುತ್ತಿತ್ತು ಮತ್ತು ಅದರ ನಿವಾಸಿಗಳು ಅದೃಷ್ಟ ಮತ್ತು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಟ್ಟರು. ಅರ್ಜುನನ ಆಸಕ್ತಿಯು ಹೆಚ್ಚಾದಂತೆ ಅವನು ನಗರಕ್ಕೆ ಭೇಟಿ ನೀಡಲು ನಿರ್ಧರಿಸಿದನು ಮತ್ತು ಅದು ದೇವರುಗಳಿಗೆ ಒಡ್ಡಿದ ಬೆದರಿಕೆಯನ್ನು ಕೊನೆಗೊಳಿಸಲು ನಿರ್ಧರಿಸಿದನು. ಮಾತಾಲಿಯು ಅವನನ್ನು ತಮ್ಮ ಆಕಾಶದ ರಥದಲ್ಲಿ ಹಿರಣ್ಯಪುರದ ಸಮೀಪಕ್ಕೆ ಕರೆದೊಯ್ದನು ಮತ್ತು ಅವರು ಸಮೀಪಿಸುತ್ತಿದ್ದಂತೆ ಅಸುರರು ಯುದ್ಧಕ್ಕಾಗಿ ಉತ್ಸುಕರಾಗಿ ನಗರದಿಂದ ಹೊರಬಂದರು. ಅರ್ಜುನನು ಧೈರ್ಯಹೀನನಾಗಿದ್ದನು ಮತ್ತು ತನ್ನ ದೈವಿಕ ಶಸ್ತ್ರಾಸ್ತ್ರಗಳೊಂದಿಗೆ ದಾನವರ ವಿರುದ್ಧ ಹೋರಾಡಲು ಪ್ರಾರಂಭಿಸಿದನು. ಅರ್ಜುನನ ಬಾಣಗಳು ವೇಗವಾಗಿ ಮತ್ತು ನಿಖರವಾಗಿ ಹಾರುವುದರೊಂದಿಗೆ ಯುದ್ಧವು ತೀವ್ರಗೊಂಡಿತು. ಆದರೆ ದಾನವರು ತಮ್ಮ ಸ್ವಂತ ಶಸ್ತ್ರಾಸ್ತ್ರಗಳಿಂದ ಪ್ರತೀಕಾರ ತೀರಿಸಿಕೊಂಡರು. ಆದರೆ ಅವರ ಶೌರ್ಯದ ಪ್ರಯತ್ನಗಳ ಹೊರತಾಗಿಯೂ ಅಸುರರು ಅರ್ಜುನನ ಕೌಶಲ್ಯ ಮತ್ತು ಶಕ್ತಿಗೆ ಸರಿಸಾಟಿಯಾಗಲಿಲ್ಲ. ಹಿರಣ್ಯಪುರ ನಗರವು ತನ್ನ ನಿವಾಸಿಗಳು ಭಯಭೀತರಾಗಿ ಓಡಿಹೋಗುತ್ತಿದ್ದಂತೆ ಆಕಾಶಕ್ಕೆ ಹಾರಲು ಪ್ರಾರಂಭಿಸಿತು. ಅರ್ಜುನನು ನಗರವನ್ನು ಬೆನ್ನಟ್ಟಿದನು. ಓಡಿಹೋದ ದಾನವರ ಹಿಂದೆ ಓಡುತ್ತಿರುವಾಗ ಅವನ ರಥವು ಆಕಾಶದಾದ್ಯಂತ ಓಡುತ್ತಿತ್ತು. ಆದರೆ ಅವನು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತಾನೆ ಎಂದು ತೋರುವಾಗ ಭಯಾನಕ ಭಯವು ಅವನನ್ನು ಆವರಿಸಿತು. ದಾನವರು ಸಾಮಾನ್ಯ ವೈರಿಗಳಲ್ಲ ಮತ್ತು ಸ್ವತಃ ಬ್ರಹ್ಮನಿಂದಲೇ ಅವರಿಗೆ ಅಜೇಯತೆಯನ್ನು ನೀಡಲಾಗಿದೆ ಎಂದು ಅವನು ಅರಿತುಕೊಂಡನು. ಹತಾಶೆಯಿಂದ ಅರ್ಜುನನು ದೇವತೆಗಳ ದೇವತೆಯಾದ ರುದ್ರನ ಕಡೆಗೆ ಸಹಾಯಕ್ಕಾಗಿ ತಿರುಗಿದನು. ಅವನು ಎಲ್ಲಾ ಶತ್ರುಗಳನ್ನು ನಾಶ ಮಾಡುವ ಪ್ರಬಲ ರುದ್ರನನ್ನು ಕರೆದನು ಮತ್ತು ಪ್ರಬಲವಾದ ಗರ್ಜನೆಯೊಂದಿಗೆ ತನ್ನ ಅತ್ಯಂತ ಶಕ್ತಿಶಾಲಿ ಆಯುಧವಾದ ರೌದ್ರವನ್ನು ಬಿಟ್ಟಿದ್ದನು. ರೌದ್ರನು ಹೊರಕ್ಕೆ ಎಸೆಯಲ್ಪಟ್ಟಾಗ ವಾಸ್ತವದ ಬಟ್ಟೆಯು ನಡುಗಿದಂತೆ ತೋರುತ್ತಿತ್ತು. ದಾನವರ ಮೇಲೆ ವಿನಾಶದ ಕೋಲಾಹಲವನ್ನು ಬಿಚ್ಚಿಡುತ್ತಿತ್ತು. ರೌದ್ರನು ಯುದ್ಧಭೂಮಿಯನ್ನು ಭೇದಿಸುತ್ತಿದ್ದಂತೆ ಅದರ ಮಾರ್ಗದಿಂದ ಅಸಂಖ್ಯಾತ ಜೀವಿಗಳು ಹೊರಹೊಮ್ಮಿದವು. ಪ್ರತಿಯೊಂದು ಪತನಗೊಂಡ ಅಸುರರ ಮಾಂಸ ಮತ್ತು ರಕ್ತದಿಂದ ಹುಟ್ಟಿದವು.
ಬ್ರಹ್ಮಾಂಡವು ಸ್ವತಃ ರೌದ್ರನ ಶಕ್ತಿಯಿಂದ ರೂಪಾಂತರಗೊಂಡಂತೆ ತೋರುತ್ತಿತ್ತು, ಏಕೆಂದರೆ ಅದರ ವಿನಾಶದಿಂದ ಎಲ್ಲಾ ಆಕಾರ ಮತ್ತು ರೂಪದ ಜೀವಿಗಳು ಹೊರಹೊಮ್ಮಿದವು. ಮತ್ತು ಕೊರೆಯಲ್ಲಿ ಅರ್ಜುನನು ವಿಜಯಶಾಲಿಯಾಗಿ ನಿಂತನು. ಅವನ ಹೆಸರು ಅಚಲವಾದ ಧೈರ್ಯ ಮತ್ತು ಸಾಟಿಯಿಲ್ಲದ ಪರಾಕ್ರಮದ ನಾಯಕನಾಗಿ ಇತಿಹಾಸದಲ್ಲಿ ಶಾಶ್ವತವಾಗಿ ಕೆತ್ತಲ್ಪಟ್ಟಿತು. ದೊಡ್ಡ ಸಭೆಯ ಮಧ್ಯದಲ್ಲಿ ಅರ್ಜುನನು ಎತ್ತರವಾಗಿ ನಿಂತನು. ಅವನ ಮಾತುಗಳು ಆತ್ಮವಿಶ್ವಾಸದಿಂದ ತೊಟ್ಟಿಕ್ಕಿದವು. ಅವನು ಇಂದ್ರನ ಪವಿತ್ರ ನಿವಾಸದಲ್ಲಿ ತನ್ನ ವಾಸ್ತವ್ಯದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಅಲ್ಲಿ ಅವನನ್ನು ಸ್ವತಃ ಆಕಾಶದ ರಾಜನು ಗೌರವಾನ್ವಿತ ಅತಿಥಿಯಾಗಿ ಸ್ವಾಗತಿಸಿದನು. ಅರ್ಜುನನು ಮಾತನಾಡುವಾಗ ಅವನ ಧ್ವನಿಯು ಗಾಳಿಯ ಮೇಲೆ ಬೀಸುತ್ತಿತ್ತು. ಗಾಂಧಮನ ಶ್ರೇಣಿಯ ಸುತ್ತಮುತ್ತಲಿನ ಕಣಿವೆಗಳು ಮತ್ತು ಬೆಟ್ಟಗಳ ಮೂಲಕ ಪ್ರತಿಧ್ವನಿಸುತ್ತಿತ್ತು. ಸ್ವರ್ಗದ ಒಡೆಯನು, ಅವನು ಹೇಳಿದನು, ನನ್ನನ್ನು ಮಗನೆಂದು ಪರಿಗಣಿಸಿದನು ಮತ್ತು ದಯೆಯಿಂದ ತುಂಬಿದ ಹೃದಯದಿಂದ ಧೈರ್ಯಶಾಲಿ ಯೋಧರನ್ನು ಸಹ ಭಯದಿಂದ ನಡುಗಿಸುವಂತೆ ಮಾಡುವ ಆಕಾಶದ ಶಸ್ತ್ರಾಸ್ತ್ರಗಳನ್ನು ನನಗೆ ನೀಡಿದನು. ಇಂದ್ರನು ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುವಾಗ ಅರ್ಜುನನ ಕಣ್ಣುಗಳು ಹೊಳೆಯುತ್ತಿದ್ದವು. ಓ ಭರತ, ಎಲ್ಲಾ ಆಕಾಶದ ತೋಳುಗಳು ನಿನ್ನ ಆದೆಯಲ್ಲಿವೆ. ಯುದ್ಧದಲ್ಲಿ ಭೂಮಿಯ ಮೇಲಿನ ಯಾವುದೇ ಮನುಷ್ಯನು ನಿನ್ನನ್ನು ಹೋಲಿಸಲು ಸಾಧ್ಯವಿಲ್ಲ. ರಾಜನ ಧ್ವನಿಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇತ್ತು, ಆದರೆ ಅವನ ಮಾತುಗಳು ತೀವ್ರವಾದ ದೃಢ ನಿಶ್ಚಯದಿಂದ ಕೂಡಿವೆ. ಅರ್ಜುನನು ಮಾತನಾಡುವುದನ್ನು ಮುಂದುವರಿಸಿದಾಗ ಇಂದ್ರನು ತನಗೆ ಚಿನ್ನದ ಹಾರವನ್ನು ಮತ್ತು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಬಲ್ಲ ಧ್ವನಿಯಿಂದ ಗರ್ಜನೆಗೊಳಗಾದ ದೇವದತ್ತ ಎಂಬ ಪ್ರಬಲ ಕವಚವನ್ನು ನೀಡಿದ್ದಾನೆ ಎಂದು ಅವನು ಬಹಿರಂಗಪಡಿಸಿದನು. ಆಕಾಶದ ರಾಜನು ಸ್ವತಃ ಅರ್ಜುನನ ತಲೆಯ ಮೇಲೆ ದೇವತೆಗಳ ಶಕ್ತಿಯಿಂದ ಅವನನ್ನು ತುಂಬಿದ ಕಿರೀಟವನ್ನು ಹಾಕಿದನು. ಆದರೆ ಅರ್ಜುನನನ್ನು ಗೌರವಿಸಿದ್ದು ಕೇವಲ ಇಂದ್ರನಲ್ಲ. ಅಮರಗಳ ಒಡೆಯನಾದ ಸಕನು ಅವನಿಗೆ ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುವ ಅಲೌಕಿಕ ಉಡುಪುಗಳು ಮತ್ತು ಆಭರಣಗಳನ್ನು ಉಡುಗೊರೆಯಾಗಿ ನೀಡಿದ್ದನು. ಆದ್ದರಿಂದ ಗಾಂಧರ್ವರ ಮಕ್ಕಳಿಂದ ಸುತ್ತುವರಿದ ಅರ್ಜುನನು ತನ್ನ ಹೊಸ ಸ್ಥಾನಮಾನದ ಪ್ರಕಾಶದಲ್ಲಿ ಆನಂದಿಸುತ್ತಾ ಇಂದ್ರನ ಪವಿತ್ರ ವಾಸಸ್ಥಾನದಲ್ಲಿ ವಾಸಿಸುತ್ತಿದ್ದನು. ಆದಾಗ್ಯೂ ವರ್ಷಗಳು ಉರುಳಿದಂತೆ ಅರ್ಜುನನು ತನ್ನದೇ ಲೋಕಕ್ಕೆ ಮರಳುವ ಸಮಯ ಬಂದಿದೆ ಎಂದು ಚಕ್ರ ಮತ್ತು ಆಕಾಶದ ಆತಿಥೇಯರಿಗೆ ಅರಿವಾಗಲಾರಂಭಿಸಿತು. ಓ ಅರ್ಜುನ, ನಿನ್ನ ನಿರ್ಗಮನದ ಸಮಯ ಬಂದಿದೆ ಎಂದು ಅವರು ತಮ್ಮ ಧ್ವನಿಯಲ್ಲಿ ಒಣಗಿದ ಭೂಮಿಯ ಮೇಲೆ ಸುರಿಯುವ ಸೌಮ್ಯವಾದ ಮಳೆಯಂತೆ ಹೇಳಿದರು. ನಿನ್ನ ಸಹೋದರರು ನಿನ್ನ ಬಗ್ಗೆ ಯೋಚಿಸಿದ್ದಾರೆ. ಆದ್ದರಿಂದ ಇಂದ್ರನ ವಾಸಸ್ಥಾನದಲ್ಲಿ 5 ವರ್ಷಗಳ ನಂತರ ಅರ್ಜುನನು ತನ್ನ ಹೊಸ ಸ್ನೇಹಿತರಿಗೆ ವಿದಾಯ ಹೇಳಿದನು ಮತ್ತು ತನಗೆ ತಿಳಿದಿರುವ ಜಗತ್ತಿಗೆ ಮತ್ತೊಮ್ಮೆ ಹೊರಟನು. ಅವನು ಕಣಿವೆಗಳು ಮತ್ತು ಬೆಟ್ಟಗಳ ಮೂಲಕ ಪ್ರಯಾಣಿಸಿದನು. ಅಂತಿಮವಾಗಿ ಗಾಂಧಮದನ ಶ್ರೇಣಿಯ ಶಿಖರದಲ್ಲಿ ಶತ್ರುಗಳಿಂದ ಸುತ್ತುವರಿದ ತನ್ನ ಸಹೋದರರನ್ನು ಭೇಟಿಯಾದನು. ಅರ್ಜುನನು ಸಮೀಪಿಸುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ಸಂತೋಷ ಮತ್ತು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು. ಅದೃಷ್ಟವಶಾತ್ ಅವನು ಉದ್ಧರಿಸಿದನು, ನೀವು ಈ ಆಕಾಶ ಶಸ್ತ್ರಾಸ್ತ್ರಗಳನ್ನು ಪಡೆದುಕೊಂಡಿದ್ದೀರಿ. ಅದೃಷ್ಟವಶಾತ್ ನೀವು ಸ್ವತಃ ಇಂದ್ರನಿಂದ ಗೌರವಿಸಲ್ಪಟ್ಟಿದ್ದೀರಿ. ರಾಜನ ಮಾತುಗಳು ನಯಗೊಳಿಸಿದ ಕಲ್ಲುಗಳ ಮೇಲೆ ಸುಗಮವಾಗಿ ಹರಿಯುವ ನದಿಯಂತೆ ಇದ್ದವು. ಕೇಳುವರನ್ನು ಅದರ ಸೌಮ್ಯ ಪ್ರವಾಹದಲ್ಲಿ ಸಾಗಿಸುತ್ತಿದ್ದವು. ಶಕ್ತಿಯುತವಾದ ನಿವೃತ್ತ ಕವಚರನ್ನು ಅರ್ಜುನನು ಯಾವ ತೋಳುಗಳಿಂದ ಕೊಂದನು ಎಂಬುದನ್ನು ನೋಡಲು ಕೇಳಿದಾಗ ಯುಧಿಷ್ಠಿರನ ಕಣ್ಣುಗಳು ಹೊಳೆಯುತ್ತಿದ್ದವು. ಆದ್ದರಿಂದ ಅರ್ಜುನನು ವಾಗ್ದಾನ ಮಾಡಿದನು, ರಾತ್ರಿಯು ಕಾಡಿನ ಮೇಲೆ ಇಳಿಯುತ್ತಿದ್ದಂತೆ ನೀತಿವಂತ ರಾಜ ಯುಧಿಷ್ಠಿರನು ತನ್ನ ನಿದ್ರೆಯಿಂದ ಎದ್ದನು. ಅವನೊಂದಿಗೆ ಅವನ ಸಹೋದರರು ಸೇರಿಕೊಂಡರು. ಅವರು ಕರ್ತವ್ಯ ಮತ್ತು ಸದ್ಗುಣಕ್ಕೆ ಅವರ ಸಮರ್ಪಣೆಯನ್ನು ಹಂಚಿಕೊಂಡರು. ಅವರು ಒಟ್ಟಾಗಿ ತಮ್ಮ ದೈನಂದಿನ ಆಚರಣೆಗಳನ್ನು ಅತ್ಯಂತ ಭಕ್ತಿಯಿಂದ ಮಾಡಿದರು
ಮುಂದಿನ ದಿನ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಲು ಪ್ರಯತ್ನಿಸಿದರು. ಬೆಳಗಿನ ಸೂರ್ಯನು ಮರಗಳ ಮೇಲೆ ಬಿದ್ದಾಗ ಯುಧಿಷ್ಠಿರನು ತನ್ನ ಸಹೋದರ ಅರ್ಜುನನ ಬಳಿ ಹೋದನು ಮತ್ತು ಅವರ ತಾಯಿ ಕುಂತಿಯ ಸಂತೋಷವನ್ನು ಅನುಭವಿಸಿದ್ದನು. ಓ ಕೌಂತೆಯ, ಶ್ರದ್ಧೆಯಿಂದ ತುಂಬಿದ ಅವನ ಧ್ವನಿಯಲ್ಲಿ, ನೀನು ದಾನವರನ್ನು ಸೋಲಿಸಲು ಬಳಸಿದ ಆಕಾಶದ ಶಸ್ತ್ರಾಸ್ತ್ರಗಳನ್ನು ನನಗೆ ತೋರಿಸು ಎಂದು ಹೇಳಿದನು. ಅರ್ಜುನನು ಅವನ ಕಣ್ಣುಗಳು ಯೋಧರ ಹೆಮ್ಮೆಯಿಂದ ಹೊಳೆಯುತ್ತಿದ್ದವು. ಪ್ರತಿಕ್ರಿಯೆಯಾಗಿ ತಲೆಯಾಡಿಸಿದನು. ಯುಧಿಷ್ಠಿರನು ನೋಡುತ್ತಿದ್ದಂತೆ ಅರ್ಜುನನು ನೆಲದ ಮೇಲೆ ಕುಳಿತಿದ್ದನು. ಅವನ ರಥವು ಅದರ ಕಂಬವಾಗಿ ಪರ್ವತವನ್ನು ಹೊಂದಿರುವ ಭವ್ಯವಾದ ವಾಹನ ಮತ್ತು ಅದರ ಆಚೆಗೆ ಸುಂದರವಾದ ಬಿದಿರಿನ ಮರಗಳು ಅವನ ಹಿಂದೆ ಪ್ರಕಾಶಮಾನವಾಗಿ ಕಾಣುತ್ತಿದ್ದವು. ಅವನು ಸೂರ್ಯನಂತೆ ಹೊಳೆಯುವ ತನ್ನ ಆಕಾಶ ರಕ್ಷಾಕವಚವನ್ನು ಧರಿಸಿದನು ಮತ್ತು ದೇವರುಗಳು ಅವನಿಗೆ ನೀಡಿದ ಶಂಖ ಕವಚದೊಂದಿಗೆ ತನ್ನ ಬಿಲ್ಲು ಗಾಂಧೀವವನ್ನು ಹಿಡಿದುಕೊಂಡನು. ಆಳವಾದ ಉಸಿರಿನೊಂದಿಗೆ ಅರ್ಜುನನು ಆಕಾಶದ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶಿಸಲು ಪ್ರಾರಂಭಿಸಿದನು. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಅದ್ಭುತವಾಗಿದೆ. ಅರ್ಜುನನ ರಥವು ಚಲಿಸುತ್ತಿದ್ದಂತೆ ಭೂಮಿಯು ಅವರ ಪಾದಗಳ ಕೆಳಗೆ ನಡುಗಿತು. ಅದರ ಚಕ್ರಗಳು ಗುಡುಗುಗಳಂತೆ ಗುಡುಗಿದವು. ನದಿಗಳು ಮತ್ತು ಸಾಗರಗಳು ಆಂದೋಲನದಿಂದ ಮಂಥನಗೊಂಡವು. ಬಂಡೆಗಳು ಛಿದ್ರಗೊಂಡವು ಮತ್ತು ಗಾಳಿಯು ನಿಶ್ಚಲವಾಯಿತು. ಸೂರ್ಯನು ಮೋಡಗಳ ಮುಸುಕು ಹಿಂದೆ ಅಡಗಿಕೊಂಡನು ಮತ್ತು ಬೆಂಕಿ ಉರಿಯುವುದನ್ನು ನಿಲ್ಲಿಸಿತು. ವೇದಗಳೂ ಸಹ ಜ್ಞಾನದ ಆ ಪವಿತ್ರ ಗ್ರಂಥಗಳು ಮೌನವಾಗಿ ಮಸುಕಾದಂತೆ ಕಾಣುತ್ತಿದ್ದವು. ಅರ್ಜುನನ ಪ್ರದರ್ಶನವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಭೂಮಿಯ ಆಳದಿಂದ ಜೀವಿಗಳು ಮೇಲೇರಿದವು. ಅವರ ನಡುಗುವ ದೇಹಗಳು ಗೌರವದಿಂದ ತೂಗಾಡುತ್ತಿದ್ದವು. ಅವರು ಪಾಂಡವರನ್ನು ಸುತ್ತುವರೆದರು. ಅವರ ಕೈಗಳು ಪ್ರಾರ್ಥನೆಯಲ್ಲಿ ಒಗ್ಗೂಡಿದವು ಮತ್ತು ಆಕಾಶದ ಶಸ್ತ್ರಾಸ್ತ್ರಗಳಿಂದ ಸುಟ್ಟಾಗ ಕರುಣೆಗಾಗಿ ಬೇಡಿಕೊಂಡ ಬ್ರಹ್ಮರ್ಷಿಗಳು, ಸಿದ್ಧರು, ಮಹರ್ಷಿಗಳು ಮತ್ತು ಚಲಿಸುವ ಜೀವಿಗಳು ಎಲ್ಲರೂ ದೃಶ್ಯದಲ್ಲಿ ಕಾಣಿಸಿಕೊಂಡರು. ಗದ್ದಲದಿಂದ ಆಕರ್ಷಿತರಾದ ದೇವರ್ಷಿಗಳು ಅವರಲ್ಲಿ ಅತ್ಯಂತ ಪೂಜ್ಯರಾಗಿದ್ದವರ ನೇತೃತ್ವದಲ್ಲಿ ಖಗೋಳಗಳು, ಯಕ್ಷರು, ರಾಕ್ಷಸರು, ಗರಿಗಳುಳ್ಳ ಬುಡಕಟ್ಟುಗಳು ಮತ್ತು ಇತರ ಆಕಾಶದಲ್ಲಿ ಹರಿಯುವ ಜೀವಿಗಳೊಂದಿಗೆ ಕಾಡಿನ ಮೇಲೆ ಒಗ್ಗೂಡಿದರು. ಮಹಾಕ್ಷರು, ಲೋಕಪಾಲರು ಮತ್ತು ಸ್ವತಃ ಮಹಾದೇವನು ತಮ್ಮ ಸೇವಕರೊಂದಿಗೆ ಆಗಮಿಸಿದರು. ಅವರು ಒಟ್ಟುಗೂಡಿದಾಗ ಗಾಳಿಯ ದೇವತೆಯಾದ ವಾಯು ಪಾಂಡವರ ಮೇಲೆ ಅಲೌಕಿಕವಾದ ಹೂವುಗಳನ್ನು ಸುರಿಸಿದನು. ಅದು ಗಾಳಿಯನ್ನು ಸಿಹಿ ಪರಿಮಳದಿಂದ ತುಂಬಿಸಿತು. ಗಂಧರ್ವರು ಪವಿತ್ರ ಲಾವಣಿಗಳನ್ನು ಪಠಿಸಲು ಪ್ರಾರಂಭಿಸಿದರು. ಅಪ್ಸರರ ಆತಿಥೇಯರು ಸಂಭ್ರಮಾಚರಣೆಯಲ್ಲಿ ನೃತ್ಯ ಮಾಡಿದರು. ಈ ದೃಶ್ಯದ ನಡುವೆ ನಾರದರೆಂಬ ಆಕಾಶದ ಸಂದೇಶವಾಹಕನು ಬಂದು ಅರ್ಜುನನನ್ನು ಸೌಮ್ಯವಾದ ಮಾತುಗಳೊಂದಿಗೆ ಸಂಬೋಧಿಸಿದನು. ಓ ಪಾರ್ಥ, ಈ ಆಕಾಶ ಶಸ್ತ್ರಾಸ್ತ್ರಗಳನ್ನು ಕಾರಣವಿಲ್ಲದೆ ಹೊರಹಾಕಬೇಡಿ. ಬೇರೆ ಆಯ್ಕೆಗಳಿಲ್ಲದಿದ್ದಾಗ ಮಾತ್ರ ಅವುಗಳನ್ನು ಬಳಸಬೇಕು, ಏಕೆಂದರೆ ಅವುಗಳ ದುರುಪಯೋಗವು ಪ್ರಪಂಚದ ಮೇಲೆ ದೊಡ್ಡ ವಿಪತ್ತನ್ನು ತರಬಹುದು. ಅವುಗಳನ್ನು ಸುರಕ್ಷಿತವಾಗಿರಿಸಿಕೊಳ್ಳಿ. ಅವರ ಅರಣ್ಯ ವನವಾಸದ ನಡುವೆಯೂ ಜನಮೇಜಯನು ಇಂದ್ರನ ರಾಜ್ಯದಿಂದ ಮರಳಿದ ತನ್ನ ಪ್ರಸಿದ್ಧ ಪೂರ್ವಜರಾದ ಪ್ರೀತಿಯ ಪುತ್ರರ ಚಟುವಟಿಕೆಗಳ ಬಗ್ಗೆ ವಿಚಾರಿಸಿದನು. ಈಗ ಧನಂಜಯ ಮತ್ತು ವೀರ ಅವಳಿ ಮಕ್ಕಳೊಂದಿಗೆ ಶ್ರೇಷ್ಠ ವೀರರಾಗಿದ್ದ ಅರ್ಜುನನು ಭವ್ಯವಾದ ಪರ್ವತದ ಮೇಲಿರುವ ಕುವೆರಾದ ಆನಂದ ಉದ್ಯಾನದಲ್ಲಿ ತಮ್ಮ ದಿನಗಳನ್ನು ಕಳೆದಿದ್ದನೆಂದು ವೈಸಾಂಬಾಯನ್ನು ನೆನಪಿಸಿಕೊಂಡನು. ಅವರು ಈ ಮೋಡಿಮಾಡುವ ಮೈದಾನಗಳ ಮೂಲಕ ಸುತ್ತಾಡುತ್ತಿರುವಾಗ ಪ್ರಕೃತಿಯ ಅಪೂರ್ವ ಸೌಂದರ್ಯವನ್ನು ಅವಲೋಕಿಸುತ್ತಾ ಯುದ್ಧದ ಬಗ್ಗೆ ಸದಾ ಜಾಗರೂಕತೆಯಿಂದ ಮತ್ತು ಉದ್ದೇಶವನ್ನು ಹೊಂದಿದ್ದ ಕೀರ್ತಿಯು ತನ್ನ ಬಿಲ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ಮುಕ್ತವಾಗಿ ತಿರುಗಾಡುತ್ತಿದ್ದಳು. ರಾಜ ವೈಶ್ರಾವಣನ ಆಶೀರ್ವಾದವು ಅವರಿಗೆ ವಾಸಸ್ಥಾನವನ್ನು ನೀಡಿತು ಮತ್ತು ಪಾಂಡವರು ಪ್ರಾಪಂಚಿಕ ಸಮೃದ್ಧಿಯ ಬಗ್ಗೆ ಚಿಂತಿಸದೆ ಬದುಕಿದ್ದರು. ಅವರು ಅಲ್ಲಿ 4 ವರ್ಷಗಳನ್ನು ಕಳೆದಂತೆ ಸಮಯವು ಒಂದೇ ರಾತ್ರಿಯಂತೆ ಪ್ರಶಾಂತವಾಗಿ ಹಾದುಹೋಯಿತು. ಆದಾಗ್ಯೂ
ಅವರ ಸುಂದರವಾದ ಅಸ್ತಿತ್ವವು ಶಾಶ್ವತವಾಗಿ ಉಳಿಯಲು ಉದ್ದೇಶಿಸಿರಲಿಲ್ಲ. ಪಾರ್ಥ ಅವರ ಪಕ್ಕದಲ್ಲಿ ಕುಳಿತ ಅವರ ಪುತ್ರರು ಅಂತಿಮವಾಗಿ ಅವರ ಮುಂದೆ ಕುಳಿತಿದ್ದ ರಾಜ ಧರ್ಮರಾಜನ ಬಳಿಗೆ ಬಂದರು. ಗಾಳಿಕ ದೇವರ ಮಗ ಜಿಷ್ಣು ಮತ್ತು ವಿಯ ಅವಳಿಗಳು ಒಗ್ಗಟ್ಟಾಗಿ ಮಾತನಾಡಿದರು. ಅವರ ಮಾತುಗಳು ಸಿಹಿಯಾದ ಅಮೃತದಂತೆಲ್ಲ. ನಾವು ನಮ್ಮ ವಾಗ್ದಾನವನ್ನು ಪೂರೈಸಲು ಮತ್ತು ನಿಮ್ಮ ಹಿತಾಸಕ್ತಿಗಳನ್ನು ಮುನ್ನಡೆಸಲು ಮಾತ್ರ ಇಲ್ಲಿ ಉಳಿಯುತ್ತೇವೆ. ಓ ಕುರುಗಳ ರಾಜನೇ, ಈ ಕಾಡಿನಲ್ಲಿ ವಾಸಿಸುತ್ತಿರುವಾಗ ನಾವು ಸುಯೋಧನನನ್ನು ಅವನ ಎಲ್ಲ ಅನುಯಾಯಿಗಳೊಂದಿಗೆ ಕೊಲ್ಲಲು ಸಾಧ್ಯವಿಲ್ಲ. ನಾವು ದೇಶಭ್ರಷ್ಟರಾಗಿ ಬದುಕಿ 11 ವರ್ಷಗಳು ಕಳೆದಿವೆ ಮತ್ತು ದುರ್ಯೋಧನನನ್ನು ಮೋಸಗೊಳಿಸಿದ ನಂತರ ನಾವು ಪತ್ತೆಯಾಗದೆ ನಮ್ಮ ಸಮಯವನ್ನು ಸುಲಭವಾಗಿ ಪೂರ್ಣಗೊಳಿಸುತ್ತೇವೆ. 1 ವರ್ಷ ಕಾಯುವುದು, ನಂತರ ತಮ್ಮ ರಾಜ್ಯವನ್ನು ಮರಳಿ ಪಡೆಯಲು ಹಿಂತಿರುಗುವುದು ದುಷ್ಟ ಸುಯೋಧನ ಮತ್ತು ಅವನ ಅನುಯಾಯಿಗಳನ್ನು ಸೋಲಿಸುವುದು ಅವರ ಉದ್ದೇಶವಾಗಿತ್ತು. ಅವರು ಧರ್ಮರಾಜನನ್ನು ಸ್ವರ್ಗದಿಂದ ಇಳಿಯುವಂತೆ ಬೇಡಿಕೊಂಡರು. ಇಲ್ಲದಿದ್ದರೆ ಅವನು ತನ್ನ ದುಃಖವನ್ನು ಮರೆತು ಬಿಡುತ್ತಾನೆ ಮತ್ತು ಅವನ ಖ್ಯಾತಿಯು ಮನುಷ್ಯರು ಮತ್ತು ಅಮರರ ಜಗತ್ತಿನಲ್ಲಿ ಪರಿಮಳೆಯುತ್ತ ಹೂವಿನಂತೆ ಮಸುಕಾಗುತ್ತದೆ. ಅವರ ಸಂಕಲ್ಪವನ್ನು ಕೇಳಿದ ನಂತರ ಧಮ ಮತ್ತು ಲಾಭದಲ್ಲಿ ಪಾರಂಗತರಾದ ರಾಜ ಧರ್ಮರಾಜನು ಅರಮನೆಗಳು, ನದಿಗಳು, ಸರೋವರಗಳು ಮತ್ತು ರಾಕ್ಷಸರಿಗೆ ವಿದಾಯ ಹೇಳಿದ ನಂತರ ಯುಧಿಷ್ಠಿರನು ತಾನು ಬಂದ ಮಾರ್ಗವನ್ನು ಹಿಂತಿರುಗಿ ನೋಡಿದನು. ನಂತರ ಅವನು ಪರ್ವತದ ಕಡೆಗೆ ತಿರುಗಿ ಅದನ್ನು ಬೇಡಿಕೊಂಡನು. ಓ ಪರ್ವತಗಳಲ್ಲಿ ಶ್ರೇಷ್ಠರೇ, ನಾನು ನನ್ನ ಕಾರ್ಯವನ್ನು ಪೂರ್ಣಗೊಳಿಸಿದ ನಂತರ ನನ್ನ ವೈರಿಗಳನ್ನು ಕೊಂದು ನನ್ನ ರಾಜ್ಯವನ್ನು ಮರಳಿ ಪಡೆದಿದ್ದೇನೆ. ತಮ್ಮ ಹೃದಯದಲ್ಲಿ ಈ ದೃಢ ನಿಶ್ಚಯದೊಂದಿಗೆ ಧರ್ಮರಾಜನು ತನ್ನ ಕಿರಿಯ ಸಹೋದರರು ಮತ್ತು ಬ್ರಾಹ್ಮಣರೊಂದಿಗೆ ತಾನು ಹಿಂದೆ ಕೈಗೊಂಡ ಅದೇ ಹಾದಿಯಲ್ಲಿ ಸಾಗಿದನು. ಘಟೋತ್ಕಚನು ತನ್ನ ಅನುಯಾಯಿಗಳೊಂದಿಗೆ ಅವರು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಅವರನ್ನು ಪರ್ವತದ ಜಲಪಾತಗಳ ಮೂಲಕ ಕರೆದೊಯ್ದನು. ಮಹಾನುಷಿ ಲೋಮಾಸನು ತನ್ನ ಮಗನಿಗೆ ಸಲಹೆ ನೀಡುವ ತಂದೆಯಂತೆ ಸ್ವರ್ಗವಾಸಿಗಳ ಪವಿತ್ರ ಧಾಮಕ್ಕೆ ಹೋದನು. ಅರ್ಷೀಷಮನ ಮಾರ್ಗದರ್ಶನದೊಂದಿಗೆ ಪಾಂಡವರು ಏಕಾಂಗಿಯಾಗಿ ರೊಮ್ಯಾಂಟಿಕ್ ತೀರ್ಥಗಳು ಮತ್ತು ಆಶ್ರಮಗಳನ್ನು ನೋಡುತ್ತಿದ್ದರು. ಪಾಂಡವರು ಭವ್ಯವಾದ ಪರ್ವತ ಶ್ರೇಣಿಯಲ್ಲಿ ತಮ್ಮ ಸಂತೋಷದ ಮನೆಯನ್ನು ತೊರೆದಾಗ ಅವರು ದುಃಖದ ನೋವನ್ನು ಅನುಭವಿಸಿದರು. ಪ್ರಾಣಿಗಳಿಂದ ತುಂಬಿದ ಪರ್ವತಗಳು, ಪಕ್ಷಿಗಳು, ಆನೆಗಳು ಮತ್ತು ಅಲೌಕಿಕ ಜೀವಿಗಳು ಅವರಿಗೆ ವಿದಾಯ ಹೇಳುತ್ತಿರುವಂತೆ ತೋರುತ್ತಿತ್ತು. ಆದರೆ ಅವರು ಕುಬೇರನ ನೆಚ್ಚಿನ ಪರ್ವತವಾದ ಕೈಲಾಸವನ್ನು ನೋಡಿದಾಗ ಅವರ ಆತ್ಮಗಳು ಮೇಲೇರಿದವು. ಅದರ ಭವ್ಯತೆಯು ದಿಗಂತದ ಮೋಡಗಳಂತೆ ಉಸಿರುಗಟ್ಟಿಸುವಂತಿತ್ತು. ಪಾಂಡವರು ತಮ್ಮ ಸುತ್ತಲಿನ ಉಸಿರುಗಟ್ಟಿಸುವ ದೃಶ್ಯಗಳನ್ನು ಸೆರೆಹಿಡಿದು ಸಿಮೆಟಾರ್ ಮತ್ತು ಬಿಲ್ಲುಗಳನ್ನು ಹಿಡಿದುಕೊಂಡು ಮುಂದೆ ಸಾಗಿದರು. ಅವರು ಜಿಂಕೆ, ಪಕ್ಷಿಗಳು ಮತ್ತು ಆನೆಗಳು ತುಂಬಿದ ಕಾಡುಗಳ ಮೂಲಕ ಹಾದು ನದಿಗಳು, ಸರೋವರಗಳು ಮತ್ತು ಗುಹೆಗಳನ್ನು ದಾಟಿ ಸುಂದರವಾದ ವೃಷಪರ್ವದ ಆಶ್ರಮಕ್ಕೆ ತೆರಳಿದರು. ರಾಜನು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದನು ಮತ್ತು ಅವರು ತಮ್ಮ ಪವಿತ್ರ ವಾಸಸ್ಥಳದಲ್ಲಿ 1 ರಾತ್ರಿ ಕಳೆದರು. ಅಲ್ಲಿ ದೇವರುಗಳು ಮತ್ತು ಋಷಿಗಳು ಆಗಾಗ್ಗೆ ಬರುತ್ತಿದ್ದರು. ಮರುದಿನ ಬೆಳಿಗ್ಗೆ ಪಾಂಡವರು ವಿಸಾಲ ಎಂಬ ಜುಜುಬೆ ಮರದ ಕಡೆಗೆ ಹೊರಟರು. ಅಲ್ಲಿ ಅವರು ವಾಸಿಸಲು ಪ್ರಾರಂಭಿಸಿದರು. ಅವರು ನಾರಾಯಣನ ಸ್ಥಳವನ್ನು ತಲುಪಿದಾಗ ದೇವತೆಗಳು ಮತ್ತು ಸಿದ್ಧರು ಆಗಾಗ್ಗೆ ಭೇಟಿ ನೀಡುವ ಕುಬೇರನ ನೆಚ್ಚಿನ ಸರೋವರದ ಸೌಂದರ್ಯದಿಂದ ಅವರು ಆಶ್ಚರ್ಯಚಕಿತರಾದರು. ಪಾಂಡು ಪುತ್ರರು ಅಲ್ಲಿ ಆನಂದದ ಸಮಯವನ್ನು ಕಳೆದರು. ಅವರ ದುಃಖವನ್ನು ಬ್ರಾಹ್ಮಣ ಋಷಿಗಳಂತೆ ಮರೆತು ಬಿಡಲಾರಿತು. ಅವರು ನಂದನ ಉದ್ಯಾನದಲ್ಲಿ ಸಾಂತ್ವನ ಪಡೆಯುತ್ತಾ ಅರಬದಾರಿಯಲ್ಲಿ 1 ತಿಂಗಳು ವಾಸಿಸಿದ ನಂತರ ಪಾಂಡವರು ಕಿರಾತರ ರಾಜನಾದ ಸುಬಾಹುವಿನ ಸಾಮ್ರಾಜ್ಯದ ಕಡೆಗೆ ಹೊರಟರು. ಅವರು ವಿಶ್ವಾಸಘಾತುಕ ಹಿಮಾಲಯ ಪ್ರದೇಶಗಳ ಮೂಲಕ ಹಾದುಹೋದರು ಮತ್ತು ಅಮೂಲ್ಯವಾದ ಆಭರಣಗಳಿಂದ ಸಮೃದ್ಧವಾದ ಚೀನಾತುಕರ ದರಾದ ಮತ್ತು ಕುಲಿಂದ ಪ್ರದೇಶಗಳ ಮೂಲಕ ಹಾದುಹೋದರು. ಅವರು ಸುಬಾಹುವಿನ ರಾಜ್ಯವನ್ನು ಪ್ರವೇಶಿಸಿದಾಗ ರಾಜನು ಅವರನ್ನು ನೋಡಿ ಸಂತೋಷಪಟ್ಟನು ಮತ್ತು ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿದನು. ಪಾಂಡವರು
ತಮ್ಮ ರಥಧಾರಿಗಳು, ಪರಿಚಾರಕರು ಮತ್ತು ಅಡುಗೆಯವರಿಂದ ಸುತ್ತುವರಿದ ಸುವಾಹುವಿನ ರಾಜಧಾನಿಯಲ್ಲಿ ಒಂದು ಆರಾಮದಾಯಕವಾದ ರಾತ್ರಿಯನ್ನು ಕಳೆದರು. ಮರುದಿನ ಅವರು ದತ್ತೋತ್ಕಚ ಮತ್ತು ಅವರ ಅನುಯಾಯಿಗಳಿಗೆ ವಿದಾಯ ಹೇಳಿದರು ಮತ್ತು ಯಮುನಾ ನದಿಯ ಬಳಿ ವಾಸಿಸುತ್ತಿದ್ದ ಪರ್ವತರಾಜನತ್ತ ಸಾಗಿದರು. ಜಲಪಾತಗಳು, ಬೂದು ಮತ್ತು ಕಿತ್ತಳೆ ಬಣ್ಣದ ಇಳಿಜಾರುಗಳು ಮತ್ತು ಹಿಮದಿಂದ ಆವೃತವಾದ ಶಿಖರಗಳಿಂದ ತುಂಬಿದ ಈ ಭವ್ಯವಾದ ಪರ್ವತ ಶ್ರೇಣಿಯಲ್ಲಿ ಪಾಂಡವರು ಕಾಡೆಮ್ಮೆಗಳು, ಜಿಂಕೆಗಳು ಮತ್ತು ಪಕ್ಷಿಗಳಿಂದ ವಾಸಿಸುವ ಚಿತ್ರಾರಥನನ್ನು ಹೋಲುವ ಅರಣ್ಯವನ್ನು ಕಂಡುಕೊಂಡರು. ಭ್ರಮನಿರಸನ ಮತ್ತು ದುಃಖದಿಂದ ತುಂಬಿದ ಹೃದಯದಿಂದ ಭೀಮನು ಬೃಹತ್ ಹಾವಿನ ಮೇಲೆ ಎಡವಿ ಬಿದ್ದನು. ಅದರ ಹಸಿವು ಮತ್ತು ಉಕ್ಕತೆ ಬಹುತೇಕ ಅಸಹನೀಯವಾಗಿತ್ತು. ಆದರೆ ನೀತಿಯ ಮೂರ್ತರೂಪವಾದ ಯುಧಿಷ್ಠಿರನು ಭೀಮನ ರಕ್ಷಣೆಗೆ ಬಂದು ಹಾವಿನ ಮಾರಣಾಂತಿಕ ಹಿಡಿತದಿಂದ ಅವನನ್ನು ಮುಕ್ತಗೊಳಿಸಿದನು. ಈ ಕಾಡಿನಲ್ಲಿ 1 ವರ್ಷ ಕಳೆದು ಹೋಯಿತು. ಈಗ ನುರಿತ ಬಿಲ್ಲುಗಾರರಾದ ಪಾಂಡವರು ಅದನ್ನು ಮರುಭೂಮಿಯ ಗಡಿಗಳಿಗೆ ಬಂಧಿಸಿ ಸಂತೋಷದಿಂದ ಬಿಟ್ಟು ಹೋದರು. ಅವರು ಸರಸ್ವತಿ ನದಿಯ ದಡವನ್ನು ತಲುಪುತ್ತಿದ್ದಂತೆ ಅವರು ಶಾಂತಿಯುತವಾದ ಧಾಮವನ್ನು ಪ್ರವೇಶಿಸಿದರು. ಅಲ್ಲಿ ಋಷಿಗಳು ಮತ್ತು ಸನ್ಯಾಸಿಗಳು ವಾಸಿಸುತ್ತಿದ್ದರು. ತಮ್ಮ ಹಲ್ಲುಗಳಿಲ್ಲದ ಸ್ಥಿತಿಯಿಂದಾಗಿ ನೆಲದ ಧಾನ್ಯಗಳ ಮೇಲೆ ಜೀವನ ನಡೆಸುತ್ತಿದ್ದರು. ಅರಣ್ಯವು ಜೀವಂತ ಮರಗಳಿಂದ ತುಂಬಿತ್ತು. ಪವಿತ್ರ ಅಂಜೂರ, ರುದ್ರಾಕ್ಷ ಮತ್ತು ಕ್ರೋರಿತಕದಂತಹ ಮರಗಳು. ದೊಡ್ಡ ಮಾತುಕತೆಯ ನಡುವೆಯೇ ತೃಪ್ತಿಪಡಿಸದ ಕುತೂಹಲದಿಂದ ರಾಜನಾದ ಜನಮೇಜಯನೊಬ್ಬನು ವೈಶಂಪಾಯನನ ಕಡೆಗೆ ತಿರುಗಿ 10,000 ಆನೆಗಳ ಬಲವುಳ್ಳ ವೀರ ಯೋಧನಾದ ಭೀಮನು ಆ ಹಾವನ್ನು ನೋಡಿ ಹೇಗೆ ಭಯಭೀತ ಆದನು. ನೀವು ಅವನನ್ನು ಭಯಭೀತರಾಗಿ ವಿವರಿಸಿದ್ದೀರಿ. ಅವನು ಕೂಡ ಕುಬೇರದ ಕಮಲ ಸರೋವರದಲ್ಲಿ ಹೋರಾಡಿ ಯಕ್ಷರು ಮತ್ತು ರಾಕ್ಷಸರ ಮೇಲೆ ವಿಜಯಶಾಲಿಯಾಗಿ ಹೊರಹೊಮ್ಮಿದನು. ನಾನು ನಿಮ್ಮಿಂದ ಈ ಕಥೆಯನ್ನು ಕೇಳಲೇಬೇಕು ಎಂದು ಕೇಳಿದನು. ಜ್ಞಾನದ ಸಂಪತ್ತು ಹೊಂದಿರುವ ಋಷಿಯಾದ ವೈಶಂಪಾಯನನು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಭೀಮನು ರಾಜ ವೃಷಪರ್ವನ ಆಶ್ರಮದಲ್ಲಿ ಸುತ್ತಾಡುತ್ತಿದ್ದಾಗ ದೇವರುಗಳು ಮತ್ತು ಗಾಂಧರ್ವರು ಆಗಾಗ್ಗೆ ಬರುವ ಸುಂದರವಾದ ಕಾಡಿನ ಮೇಲೆ ಎಡವಿ ಬಿದ್ದನು. ಗಾಳಿಯು ಪಕ್ಷಿಗಳ ಸಿಹಿ ಹಾಡುಗಳಿಂದ ತುಂಬಿತ್ತು. ಚಕೋರ, ಚಕ್ರಬಕ, ಜಿಬಾಜಿಬಕ ಮತ್ತು ಕೋಗಿಲೆ ಮತ್ತು ಗಾಳಿಯಲ್ಲಿ ಬೀಸುವ ಹೂವುಗಳ ಪರಿಮಳ ಭವ್ಯವಾದ ಪರ್ವತಗಳನ್ನು ನೋಡಿದಾಗ ಭೀಮನ ಕಣ್ಣುಗಳು ಅಗಲವಾದವು. ಅವುಗಳ ಶಿಖರಗಳು ಹಿಮದಿಂದ ಸ್ಪರ್ಶಿಸಲ್ಪಟ್ಟವು ಮತ್ತು ಸ್ಫಟಿಕ ಸ್ಪಷ್ಟವಾದ ಹೊಳೆಗಳು ಲ್ಯಾಪಿಸ್ ಲಾಜುಲಿಯ ರಕ್ತನಾಳಗಳಂತೆ ಹರಿಯುತ್ತಿದ್ದವು. ತನ್ನ ಕೈಯಲ್ಲಿ ಬಿಲ್ಲು ಮತ್ತು ತನ್ನ ಪಕ್ಕದಲ್ಲಿ ಸ್ಕಿವಿಟಾರ್ ಹಿಡಿದುಕೊಂಡು ಭೀಮನು ಈ ಮಂತ್ರಮುಗ್ಧ ಭೂಮಿಯ ಮೂಲಕ ಅಲೆದಾಡಿದನು. ತನ್ನ ಬೇಟೆಯನ್ನು ಬೆನ್ನಟ್ಟುವಾಗ ಅವನ ಇಂದ್ರಿಯಗಳು ಉತ್ತುಂಗಕ್ಕೇರಿದವು. ಅವನು ಲೆಕ್ಕಿಸಬೇಕಾದ ಶಕ್ತಿಯಾಗಿದ್ದನು. ತನ್ನ ಆಟವನ್ನು ವಿಷರಹಿತ ಬಾಣಗಳಿಂದ ಚುಚ್ಚುವ ಸಾಮರ್ಥ್ಯ ಹೊಂದಿದ್ದನು. ಅವನ ಶಕ್ತಿಯು 100 ಆನೆಗಳದ್ದಾಗಿತ್ತು ಮತ್ತು ಅವನು ಅನೇಕ ದೊಡ್ಡ ಕಾಡು ಹಂದಿಗಳನ್ನು ಸುಲಭವಾಗಿ ಕೊಂದನು. ಅವನು ಅದರ ಮೂಲಕ ಹಾದು ಹೋಗುವಾಗ ಅರಣ್ಯವು ಅವನ ಕಾಲುಗಳ ಕೆಳಗೆ ನಡುಗಿತು. ಮರಗಳನ್ನು ಅವುಗಳ ಬೇರುಗಳಿಂದ ಹೊರತೆಗೆಯಿತು ಮತ್ತು ಅವುಗಳನ್ನು ಕೇವಲ ಸ್ಪರ್ಶದಿಂದ ಮುರಿಯಿತು. ಭೀಮನ ಗರ್ಜನೆಗಳು ಪರ್ವತಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವನು ಕೂಗುತ್ತಿದ್ದನು ಮತ್ತು ಬೆಟ್ಟಗಳ ತುದಿಯಲ್ಲಿ ತುಳಿದಿದ್ದನು. ಇದು ಅವನ ಯುದ್ಧದ ಕೂಗಿನಿಂದ ಭೂಮಿಯನ್ನು ಪ್ರತಿಧ್ವನಿಸುವಂತೆ ಮಾಡಿತು. ಅವನು ತನ್ನ ತೋಳುಗಳನ್ನು ಹೊಡೆದಾಗ ಅವನ ಲಿಯೋನಿನ್ ಭುಜಗಳು ಶಕ್ತಿಯಿಂದ ಅಲಿಯುತ್ತಿದ್ದವು ಮತ್ತು ವಿಜಯಶಾಲಿಯಾಗಿ ಅವನ ಕೈಗಳನ್ನು ಹೊಡೆದವು. ಕಾಡಿನ ಜೀವಿಗಳು, ಸಿಂಹಗಳು ಮತ್ತು ಆನೆಗಳು ಅವನ ಧ್ವನಿಯ ಶಬ್ದದಿಂದ ಓಡಿಹೋದವು. ಆದರೂ ಈ ವೈಭವದ ನಡುವೆ ಭೀಮನ ನೋಟವು ಬೃಹತ್ ಗಾತ್ರದ ಹಾವಿನ ಮೇಲೆ ಬಿದ್ದಿತ್ತು. ಅದರ ದೇಹವು ಅದು ವಾಸಿಸುತ್ತಿದ್ದ ಗುಹೆ ಉದ್ದಕ್ಕೂ ಬೆಟ್ಟದಂತೆ ವಿಸ್ತರಿಸಿತ್ತು. ಅದರ ಕಣ್ಣುಗಳು ಅದರ ಬಾಯಿಯ ಮೂಲೆಗಳನ್ನು ನೆಕ್ಕಿದಾಗ
ಅದರ ಅರಿಶಿನದಂತಹ ಹಳದಿ ಬಣ್ಣ ಮತ್ತು ಆಳವಾದ ತಾಮ್ರದ ಬಣ್ಣದ ಬಾಯಿ ನೋಡುವುದಕ್ಕೆ ಒಂದು ದೃಶ್ಯವಾಗಿತ್ತು. ಭೀಮನು ಹತ್ತಿರವಾಗುತ್ತಿದ್ದಂತೆ ಸರ್ಪದ ಕೋಪವು ಹೊತ್ತಿಕೊಂಡಿತು ಮತ್ತು ಅದು ಅವನನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತು. ಲೆಕ್ಕವಿಲ್ಲದಷ್ಟು ವೈರಿಗಳನ್ನು ಸೋಲಿಸಿದ ಪರಾಕ್ರಮಶಾಲಿ ಯೋಧನು ಹಾವಿನ ವರದಿಂದ ನೀಡಿದ ಶಕ್ತಿಯಿಂದ ಇದ್ದಕ್ಕಿದ್ದಂತೆ ಹಿಮ್ಮೆಟ್ಟಿದನು. ಒಂದು ಕಾಲದಲ್ಲಿ 10,000 ಆನೆಗಳ ಬಲಕ್ಕೆ ಸಮನಾಗಿದ್ದ ಅವನ ತೋಳುಗಳು ಈಗ ಅವನು ಹಾವಿನ ಹಿಡಿತದಿಂದ ತನ್ನನ್ನು ಮುಕ್ತಗೊಳಿಸಲು ಹೆಣಗಾಡುತ್ತಿರುವಾಗ ಭಯದಿಂದ ನಡುಗಿದವು. ಜನಮೇಜಯನು ಗಮನವಿಟ್ಟು ಕೇಳುತ್ತಿದ್ದನು. ಅವನ ಕುತೂಹಲವು ವೈಶಂಪಾಯನನ ಕಥೆಯಿಂದ ಉಬ್ಬಿಕೊಂಡಿತು. ರಾಜನ ಕಣ್ಣುಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು. ನನಗೆ ಇನ್ನೂ ಹೇಳಿ ಎಂದು ಕೇಳಿದನು. ಹಿಮಾಲಯದ ಹೃದಯ ಭಾಗದಲ್ಲಿ ಪಾಂಡುವಿನ ಪ್ರಬಲ ಯೋಧ ಮಗನಾದ ಭೀಮನು ಸರ್ಪದ ಸುರುಳಿಗಳಿಂದ ಬಂಧಿಸಲ್ಪಟ್ಟಿರುವುದನ್ನು ಕಂಡನು. ನಹುಷ ಎಂಬ ಹೆಸರಿನ ಹಾವು ಬ್ರಾಹ್ಮಣರ ವಿರುದ್ಧದ ತನ್ನ ಹಿಂದಿನ ಉಲ್ಲಂಘನೆಗಳಿಗಾಗಿ ಈ ರೂಪವನ್ನು ತೆಗೆದುಕೊಳ್ಳಲು ಶಾಪಗ್ರಸ್ತವಾಗಿತ್ತು. ಭೀಮನು ತನ್ನನ್ನು ತಾನು ಮುಕ್ತಗೊಳಿಸಲು ಹೆಣಗಾಡುತ್ತಿರುವಾಗ ಅವನು ಸರ್ಪವನ್ನು ಅದರ ಗುರುತು ಮತ್ತು ಉದ್ದೇಶಗಳ ಬಗ್ಗೆ ಕೇಳಿದನು. ತಾನು ಒಂದು ಕಾಲದಲ್ಲಿ ರಾಜನಾಗಿದ್ದು ಐವಿನ ಮಗನಾಗಿದ್ದು ರಾಜಋಷಿ ನಹುಷನ ವಂಶಸ್ಥನಾಗಿದ್ದನೆಂದು ನಹುಷನು ಬಹಿರಂಗಪಡಿಸಿದನು. ಅವನು ಬ್ರಾಹ್ಮಣರನ್ನು ಎದುರಿಸಿ ಅಗಸ್ತ್ಯನ ಶಾಪವನ್ನು ಗಳಿಸಿದ್ದನು. ಅದು ಅವನನ್ನು ಹಾವಾಗಿ ಪರಿವರ್ತಿಸಿತು. ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳಿದಿರುವ ಯಾರಾದರೂ ಅವನ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಮಾತ್ರ ಶಾಪವನ್ನು ತೆಗೆದುಹಾಕಬಹುದು. ಭೀಮನು ಸರ್ಪದ ಮಾತುಗಳಿಂದ ದಿಗ್ಭ್ರಮೆಗೊಂಡನು ಮತ್ತು ತಾನು ಅದರ ಆಹಾರವಾಗಲು ಉದ್ದೇಶಿಸಿದ್ದೇನೆ ಎಂದು ಅರಿತುಕೊಂಡನು. ಅವನು ತನ್ನ ಹಣೆಬರಹವನ್ನು ಒಪ್ಪಿಕೊಂಡನು. ಆದರೆ ಅವನ ಆಲೋಚನೆಗಳು ಅರಣ್ಯಕ್ಕೆ ಗಡೀಪಾರುಗೊಂಡಿದ್ದ ತನ್ನ ಸಹೋದರರ ಚಿಂತೆಗಳಿಂದ ಮುಳುಗಿದವು. ಅವನಿಲ್ಲದೆ ಅವರ ರಾಜ್ಯವು ಬಳಲುತ್ತದೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಅರ್ಜುನನು ದೊಡ್ಡ ಸಾಹಸಗಳನ್ನು ಮಾಡಬಹುದಾದರೂ ಅವರನ್ನು ರಕ್ಷಿಸಲು ಸಾಧ್ಯವಾಗದಿರಬಹುದು. ಭೀಮನು ತನ್ನ ಮರಣದ ಬಗ್ಗೆ ವಿಷಾದಿಸುತ್ತಿದ್ದಂತೆ ಹಿರಿಯ ಸಹೋದರ ಯುಧಿಷ್ಠಿರನು ಒಂದು ವಿಪತ್ತನ್ನು ಅರಿತನು. ಆತನು ಅಪಶಕುನದ ಚಿಹ್ನೆಗಳನ್ನು ಗಮನಿಸಿದನು. ಕನರಿಗಳು ಕೂಗುತ್ತವೆ, ರಣಹದ್ದುಗಳು ರಕ್ತವನ್ನು ವಾಂತಿ ಮಾಡುತ್ತವೆ ಮತ್ತು ಮರಗಳ ಮೂಲಕ ಬೀಸುವ ಭೀಕರ ಗಾಳಿ ಅವನ ಬಲಗೈ ತಿರುಗಿತ್ತು ಮತ್ತು ಮುಂಬರುವ ವಿನಾಶದ ಭಾರವನ್ನು ಅನುಭವಿಸಿದಾಗ ಅವನ ಎದೆ ನಡುಗಿತು. ಯುಧಿಷ್ಠಿರನು ತಮ್ಮ ಪುರೋಹಿತನಾದ ಧೌಮ್ಯನೊಂದಿಗೆ ಭೀಮನನ್ನು ಹುಡುಕಲು ಆತುರಪಟ್ಟನು. ಅವರು ಕಾಡಿನೊಳಗೆ ಭೀಮನ ಹೆಜ್ಜೆಗುರುತುಗಳನ್ನು ಹಿಂಬಾಲಿಸಿದರು. ಅಲ್ಲಿ ಅವರು ದೊಡ್ಡ ಹೋರಾಟದ ಚಿಹ್ನೆಗಳನ್ನು ಕಂಡರು. ಆನೆಗಳ ಹಿಂಡುಗಳನ್ನು ಕೊಲ್ಲಲಾಯಿತು, ಮರಗಳನ್ನು ಕಿತ್ತು ಹಾಕಲಾಯಿತು ಮತ್ತು ಬಂಜರು ಭೂದೃಶ್ಯದ ಮೂಲಕ ಬೀಸುವ ಒಣ ಗಾಳಿ. ಯುಧಿಷ್ಠಿರನು ಬೆಟ್ಟದ ಗುಹೆಯನ್ನು ಸಮೀಪಿಸುತ್ತಿದ್ದಂತೆ ತನ್ನ ಸಹೋದರನು ನಹುಷನ ಸುರುಳಿಗಳಿಂದ ಬಂಧಿಸಲ್ಪಟ್ಟಿದ್ದನ್ನು ಕಂಡನು. ತನ್ನ ಮುಮ್ಮರುವ ಊಟವನ್ನು ಅರಿತ ಸರ್ಪವು ಅದು ಕೇವಲ ವಿಧಿಯರಿಚ್ಛೆಯ ಪಾತ್ರೆ ಎಂದು ಭೀಮನಿಗೆ ಬಹಿರಂಗಪಡಿಸಿತು. ಭಾರವಾದ ಹೃದಯದಿಂದ ಭೀಮನು ತನ್ನ ಅದೃಷ್ಟವನ್ನು ಒಪ್ಪಿಕೊಂಡನು ಮತ್ತು ಯುಧಿಷ್ಠಿರನು ತನ್ನ ರಾಜ್ಯ ಮತ್ತು ಕುಟುಂಬವು ತಮ್ಮ ಪ್ರಬಲ ಯೋಧ ಸಹೋದರನಿಲ್ಲದೆ ಅಪಾಯದಲ್ಲಿದೆ ಎಂದು ತಿಳಿದುಕೊಂಡು ಕೆಟ್ಟದ್ದನ್ನು ಎದುರಿಸಲು ತನ್ನನ್ನು ತಾನು ಸಿದ್ಧಪಡಿಸಿಕೊಂಡನು. ಹಿಮಾಲಯದ ಕ್ಷಮಿಸದ ಅರಣ್ಯದಲ್ಲಿ ಇಬ್ಬರು ಸಹೋದರರು ತಮ್ಮ ಹಣೆಬರಹವನ್ನು ಎದುರಿಸಿದ್ದರಿಂದ ಜೀವನ ಮತ್ತು ಮರಣದ ನಡುವಿನ ಮುಖಾಮುಖಿಯ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ದಟ್ಟವಾದ ಕಾಡಿನ ಮಧ್ಯದಲ್ಲಿ ಯುಧಿಷ್ಠಿರನು ತನ್ನ ಪ್ರೀತಿಯ ಸಹೋದರ ಭೀಮನು ಬೃಹತ್ ಹಾವಿನ ದೇಹದ ಸುತ್ತಲೂ ಸುತ್ತಿಕೊಂಡಿದ್ದನು. ಹಾವಿನ ವಿಶಾಲತೆಯು ಪರ್ವತದ ದ್ರವ್ಯರಾಶಿಯಂತೆ ಇತ್ತು ಮತ್ತು ಅದರ ಕಣ್ಣುಗಳು ಪಾರಮಾರ್ಥಿಕ ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಯುಧಿಷ್ಠಿರನು ಎಚ್ಚರಿಕೆಯಿಂದ ಹಾವಿನ ಬಳಿ ಹೋದನು. ಅವನ ಧ್ವನಿಯು ನಡುಗುತ್ತಿತ್ತು. ಅವನು ಕೇಳಿದ, ಓ ಕುಂತಿಯ ಮಗನೇ, ನೀನು ಈ ದುರದೃಷ್ಟಕ್ಕೆ ಹೇಗೆ ಬಂದೆ
ಮತ್ತು ಹಾವಿನ ರೂಪದಲ್ಲಿ ವಾಸಿಸುವ ಈ ಶಕ್ತಿಶಾಲಿ ಜೀವಿ ನಹುಷನು ಯಾರು ಭೀಮನು ಗಾಯಗೊಂಡಿದ್ದರೂ ಈ ಹಾವು ನನ್ನನ್ನು ಆಹಾರಕ್ಕಾಗಿ ಹಿಡಿದುಕೊಂಡಿದೆ. ಅದು ನನ್ನ ಸಹೋದರರ ಪ್ರಯತ್ನಗಳ ಹೊರತಾಗಿ ನಾನು ಬಿಡುಗಡೆಯಾಗುವುದಿಲ್ಲ ಎಂದು ಒರಟಾಗಿ ಉತ್ತರಿಸಿದನು. ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ಅಗಲವಾದವು ಮತ್ತು ಅವನು ಸರ್ಪಕ್ಕೆ ಪ್ರಸ್ತಾಪಿಸಿದನು, ಓ ದೀರ್ಘಾಯುಷ್ಯದವನೇ, ನೀನು ನನ್ನ ಸಹೋದರನನ್ನು ನಿನ್ನ ಹಿಡಿತದಿಂದ ಬಿಡುಗಡೆ ಮಾಡುತ್ತೀಯಾ? ನಿನ್ನ ಹಸಿವನ್ನು ತೃಪ್ತಿಪಡಿಸುವ ಮತ್ತೊಂದು ಊಟವನ್ನು ನಾವು ನಿನಗೆ ನೀಡುತ್ತೇವೆ. ಹಾವಿನ ಪ್ರತಿಕ್ರಿಯೆ ಬೆಚ್ಚಿ ಬೀಳಿಸುವಂತಿತ್ತು ಮತ್ತು ಆಕರ್ಷಕವೂ ಆಗಿತ್ತು. ಇದು ಅದರ ನಿಜವಾದ ಗುರುತನ್ನು ಬಹಿರಂಗಪಡಿಸಿತ್ತು. ಹಿಂದಿನ ಜೀವನದಲ್ಲಿ ಬದುಕಿದ್ದ ತ್ಯಾಗ, ತಪಸ್ಸು ಮತ್ತು ವೇದಗಳ ಮೇಲೆ ಪಾಂಡಿತ್ಯ ಹೊಂದಿದ್ದ ರಾಜ ನಹುಷ, ಮಹಾಶಕ್ತಿಯ ಋಷಿಯಾದ ಅಗಸ್ತ್ಯನು ಅವನನ್ನು ಈ ರೂಪಕ್ಕೆ ಇಳಿಸಿದ್ದನು. ಹಾವಿನ ಧ್ವನಿಯು ಹೆಮ್ಮೆಯಿಂದ ತೊಟ್ಟಿಕ್ಕಿತು, ನಾನು ನಿನ್ನ ಸಹೋದರನನ್ನು ಆಹಾರಕ್ಕಾಗಿ ತೆಗೆದುಕೊಂಡಿಲ್ಲ. ಅವನು ನನ್ನ ಬಾಯಿಗೆ ಇಚ್ಛೆಯಿಂದ ಬಂದನು. ನೀನು ಈಗ ಹೊರಟು ಹೋಗಬೇಕು, ಇಲ್ಲದಿದ್ದರೆ ನೀನು ನನ್ನ ಮುಂದಿನ ಊಟವಾಗುವುದಿಷ್ಟಿರನು. ಸರ್ಪವನ್ನು ಕೇಳಿದಾಗ, ಓ ಹಾವು, ನನಗೆ ನಿಜವಾಗಿ ಹೇಳು, ನೀನು ಭೀಮನನ್ನು ಏಕೆ ತೆರೆದುಕೊಂಡೆ? ನಿನಗೆ ಏನು ತೃಪ್ತಿಯಾಗುತ್ತದೆ? ಮತ್ತು ಅವನ ಜೀವಕ್ಕೆ ಬದಲಾಗಿ ನಾನು ಯಾವ ಆಹಾರವನ್ನು ನೀಡಬಲ್ಲೆ? ಸರ್ಪದ ಪ್ರತಿಕ್ರಿಯೆಯು ಅದ ಹಿಂದಿನ ಜೀವನದ ಕಥೆಯಾಗಿತ್ತು. ಅಲ್ಲಿ ಅದು 3 ಲೋಕಗಳ ಮೇಲೆ ಪ್ರಾಬಲ್ಯವನ್ನು ಪಡೆದ ನಂತರ ಅಹಂಕಾರದಿಂದ ನಾಶವಾಯಿತು. ಅದು ತನ್ನ ಸಿಂಹಾಸನವನ್ನು ಹೊತ್ತ ಸಾವಿರಾರು ಬ್ರಾಹ್ಮಣರನ್ನು ಅವಮಾನಿಸಿತು. ಆ ಹಾವು ನಾಸಾಜ್ಯ ಮತ್ತು ಹಂಬಲದ ಸುಳಿವಿನೊಂದಿಗೆ ಮಾತನಾಡಿತು, ಈ ರೂಪದಲ್ಲಿಯೂ ಸಹ ನಾನು ನನ್ನ ಹಿಂದಿನ ಜೀವನವನ್ನು ನೆನಪಿಸಿಕೊಳ್ಳುತ್ತೇನೆ. ಅಗಸ್ತ್ಯನು ನನ್ನನ್ನು ಈ ಸ್ಥಿತಿಗೆ ಇಳಿಸಿದನು, ಆದರೆ ನಾನು ಇನ್ನೂ ನಹುಷನ ಮಹಿಮೆಯನ್ನು ನೆನಪಿಸಿಕೊಳ್ಳುತ್ತೇನೆ. ನಾನು ಭೀಮನನ್ನು ಬಿಡುಗಡೆ ಮಾಡುವುದಿಲ್ಲ, ಬೇರೆ ಯಾವುದೇ ಆಹಾರವನ್ನು ಬಯಸುವುದಿಲ್ಲ. ಆದರೆ ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಾನು ಅವನ ಜೀವವನ್ನು ಉಳಿಸಬಹುದು ಎಂದು ಹೇಳುತ್ತಾ ಆ ಹಾವಿನ ಮಾತುಗಳು ರಾಜೀನಾಮೆಯ ಗಾಳಿಯಿಂದ ಸುರಿದವು. ಯುಧಿಷ್ಠಿರನು ಸವಾಲನ್ನು ಸ್ವೀಕರಿಸಿ, ಓ ಸರ್ಪ, ನಿನಗೆ ಏನು ಬೇಕೋ ಕೇಳು. ನಿನ್ನನ್ನು ಸಂತೋಷಪಡಿಸುವ ಭರವಸೆಯೊಂದಿಗೆ ನಾನು ನಿನ್ನ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದನು. ಸರ್ಪದ ಕಣ್ಣುಗಳು ಕುತೂಹಲದಿಂದ ಮಿನುಗಿದ್ದವು. ಬ್ರಾಹ್ಮಣನು ಏನನ್ನು ತಿಳಿದುಕೊಳ್ಳಬೇಕು? ಯುಧಿಷ್ಠಿರನು ಉತ್ತರಿಸಿದನು, ಬ್ರಾಹ್ಮಣನು ಸತ್ಯ, ದಾನ, ಕ್ಷಮೆಯ, ಒಳ್ಳೆಯ ನಡವಳಿಕೆ, ಪರೋಪಕಾರ ಮತ್ತು ಕರುಣೆಯನ್ನು ಸಾಕಾರಗೊಳಿಸುವವನು. ಯಾವುದು ತಿಳಿಯಬೇಕು ಎಂದರೆ ಸಂತೋಷ ಅಥವಾ ದುಃಖವನ್ನು ಮೀರಿದ ಸರ್ವೋಚ್ಚ ಬರ. ಸೂರ್ಯನು ಕಾಡಿನ ಮೇಲೆ ಮುಳುಗುತ್ತಿದ್ದನು. ಭರತ ರಾಜವಂಶದ ಬುದ್ಧಿವಂತ ರಾಜ ಯುಧಿಷ್ಠಿರನು ಧ್ಯಾನದಲ್ಲಿ ಕುಳಿತಿದ್ದ ಸ್ಥಳದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣವನ್ನು ಹೊಳೆಯುತ್ತಿದ್ದನು. ಅವನ ಸಹೋದರ ಭೀಮಸೇನ ಪರಾಕ್ರಮಶಾಲಿ ಯೋಧ ಇತ್ತೀಚೆಗೆ ಅಪಾಯಕಾರಿ ಪ್ರಯಾಣದಿಂದ ಮರಳಿದ್ದನು ಮತ್ತು ಯುಧಿಷ್ಠಿರನು ಮೋಕ್ಷದ ಹಾದಿಯಲ್ಲಿ ಮಾರ್ಗದರ್ಶನವನ್ನು ಕೋರಿದ್ದನು. ಅವನು ಯೋಚಿಸುತ್ತಿದ್ದಂತೆ ಅದರ ಕೆಳಗಿನಿಂದ ಒಂದು ಹಾವು ಹೊರಹೊಮ್ಮಿತು. ಅದರ ದೇಹವು ಸುರುಳಿಯಾಗಿ ಮತ್ತು ಹೊಡೆಯಲು ಸಿದ್ಧವಾಗಿತ್ತು. ಆದರೆ ದಾಳಿ ಮಾಡುವ ಬದಲು ಹಾವು ನಿಧಾನವಾದ ಗದ್ದಲದ ಧ್ವನಿಯಲ್ಲಿ ಮಾತನಾಡುತ್ತಾ, ಓ ಭರತ ಕುಲದ ವಾರಸುದಾರನೇ, ನಾನು ನಿನಗೆ ಬುದ್ಧಿವಂತಿಕೆಯನ್ನು ನೀಡಲು ಬಂದಿದ್ದೇನೆ. ಸ್ವರ್ಗವನ್ನು ಪಡೆಯುವ ಕಿಲಿಯು ಸರಳವಾಗಿದ್ದಾಗ ಅಗತ್ಯವಿರುವವರಿಗೆ ಭಿಕ್ಷೆ ಕೊಡು. ದಯಮಾತುಗಳನ್ನು ಹೇಳಿ, ಸತ್ಯವನ್ನು ಹೇಳಿ ಮತ್ತು ಯಾವುದೇ ಜೀವಿಗೆ ಹಾನಿ ಮಾಡುವುದನ್ನು ತಪ್ಪಿಸಿ. ಯುಧಿಷ್ಠಿರನು ಸರ್ಪದ ಮಾತುಗಳಿಂದ ಕುತೂಹಲಗೊಂಡನು ಮತ್ತು ಸತ್ಯ ಮತ್ತು ದಾನದ ಸಾಪೇಕ್ಷ ಗುಣಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಿದನು. ಹಾವು 2 ಅತ್ಯಗತ್ಯ ಸದ್ಗುಣಗಳು ಎಂದು ಉತ್ತರಿಸಿತು, ಆದರೆ ಅವುಗಳ ಪ್ರಾಮುಖ್ಯತೆಯು ಪರಿಸ್ಥಿತಿಯನ್ನು ಅವಲಂಬಿಸಿ ಬದಲಾಗುತ್ತದೆ. ಸತ್ಯವು ಕೆಲವೊಮ್ಮೆ ದಾನದ ಕಾರ್ಯಗಳಿಗಿಂತ ಹೆಚ್ಚು ಪ್ರಶಂಸನೀಯವಾಗಿದೆ ಎಂದು ಅದು ಹೇಳಿದೆ, ಮತ್ತು ಕೆಲವು ದತ್ತಿ ಕಾರ್ಯಗಳು
ನಿಜವಾದ ಮಾತುಗಳಿಗಿಂತ ಹೆಚ್ಚು ಸಾಧನೀಯವಾಗಿರುವವರು ಸಂಭಾಷಣೆ ನಡೆಸುತ್ತಿದ್ದಾಗ ಯುಧಿಷ್ಠಿರನು ಒಬ್ಬ ಅಭೌತಿಕ ಜೀವಿಯ ಸ್ವರ್ಗಕ್ಕೆ ಅನುವಾದ ಇಂದ್ರಿಯಗಳಿಂದ ಅದರ ಗ್ರಹಿಕೆ ಮತ್ತು ಅದರ ಕ್ರಿಯೆಗಳ ಫಲದ ಆನಂದವನ್ನು ಹೇಗೆ ಗ್ರಹಿಸಬಹುದು ಎಂದು ಕೇಳಿದನು. ಹಾವು ವಿವರಿಸಿದಂತೆಯೇ ವ್ಯಕ್ತಿಯ ಕ್ರಿಯೆಗಳು ಈ ಜೀವನದಲ್ಲಿ ಮತ್ತು ಅದರಾಚೆಗೂ ಅವರ ಹಣೆಬರಹವನ್ನು ನಿರ್ಧರಿಸುತ್ತವೆ. ಸೋಮಾರಿಯಲ್ಲದ ಯಾರಿಗೂ ಗಾಯವಾಗದ ಮತ್ತು ದಾನ ಮತ್ತು ಇತರ ಸದ್ಗುಣಗಳನ್ನು ಪಡೆದ ವ್ಯಕ್ತಿ ಸ್ವರ್ಗಕ್ಕೆ ಹೋಗುತ್ತಾನೆ ಎಂದು ಅದು ಹೇಳಿದೆ. ಆದರೆ ತಮ್ಮ ಮಾನವ ಸ್ಥಿತಿಯಿಂದ ಬಿದ್ದವರ ಬಗ್ಗೆಯೇ ಏನು ಯುಧಿಷ್ಠಿರನು ಕೇಳಿದನು. ಅಂತಹ ವ್ಯಕ್ತಿಗಳು ಅವರ ಕ್ರಿಯೆಗಳ ಸ್ವರೂಪವನ್ನು ಅವಲಂಬಿಸಿ ಕೆಳಮಟ್ಟದ ಪ್ರಾಣಿಗಳಾಗಿ ಅಥವಾ ಮನುಷ್ಯರಾಗಿ ಮರುಜನ್ಮ ಪಡೆಯುತ್ತಾರೆ ಎಂದು ಹಾವು ಉತ್ತರಿಸಿತು. ಪುನರುತ್ಪಾದನೆಗೊಂಡ ಮತ್ತು ಬುದ್ಧಿವಂತ ವ್ಯಕ್ತಿಯು ತನ್ನ ಆತ್ಮವನ್ನು ಶಾಶ್ವತವಾದ ಪರಮಾತ್ಮನಲ್ಲಿ ವಿಶ್ರಾಂತಿ ಮಾಡುತ್ತಾನೆ ಎಂದು ಅದು ಹೇಳಿದೆ. ಆದರೆ ವಿಧಿಯಿಂದ ಬಂಧಿಸಲ್ಪಟ್ಟ ಮತ್ತು ತನ್ನದೇ ಆದ ಕ್ರಿಯೆಗಳ ಫಲವನ್ನು ಕೊಯ್ಯುವ ಮೂರ್ತರೂಪದ ಆತ್ಮವು ಹುಟ್ಟಿನಿಂದಲೇ ಜನಿಸುತ್ತದೆ. ಸಂಭಾಷಣೆ ಆಳವಾಗುತ್ತಿದ್ದಂತೆ ಯುಧಿಷ್ಠಿರನು ಬೇರ್ಪಟ್ಟ ಆತ್ಮವು ಧ್ವನಿ, ಸ್ಪರ್ಶ, ರೂಪ, ಪರಿಮಳ ಮತ್ತು ರುಚಿಯನ್ನು ಹೇಗೆ ಅರಿತುಕೊಂಡಿತು ಎಂದು ಕೇಳಿದನು. ಆತ್ಮ ಎಂದು ಕರೆಯಲ್ಪಡುವ ವಸ್ತುವು ತನ್ನನ್ನು ತಾನು ಭೌತಿಕ ಅಸ್ತಿತ್ವಕ್ಕೆ ತೆಗೆದುಕೊಂಡಿತು ಮತ್ತು ಇಂದ್ರಿಯಗಳ ಮೂಲಕ ತನ್ನನ್ನು ತಾನು ಪ್ರಕಟಿಸಿಕೊಂಡಿತು. ಗ್ರಹಿಸಬಹುದಾದ ವಸ್ತುಗಳ ಬಗ್ಗೆ ಸರಿಯಾಗಿ ಅರಿತುಕೊಂಡಿತು ಎಂದು ಹಾವು ವಿವರಿಸಿತು. ಸ್ವಲ್ಪದ ಮಾತುಗಳು ಯುಧಿಷ್ಠಿರನ ಆತ್ಮಕ್ಕೆ ಮುಲಾಮು ಇದ್ದಂತೆ ಮತ್ತು ಅವನು ಮನಸ್ಸು ಮತ್ತು ಬುದ್ಧಿಯ ವಿಶಿಷ್ಟ ಗುಣಲಕ್ಷಣಗಳ ಬಗ್ಗೆ ಹೆಚ್ಚಿನ ಮಾರ್ಗದರ್ಶನವನ್ನು ಕೇಳಿದನು. ಸರ್ಪವು ಬುದ್ಧಿಯು ಆತ್ಮಕ್ಕೆ ಅಧೀನವಾಗಿದೆ, ಆದರೆ ಆತ್ಮವು ಭ್ರಮೆಯಲ್ಲಿದ್ದಾಗ ನಿರ್ದೇಶಕನಾಗುತ್ತದೆ ಎಂದು ಉತ್ತರಿಸಿತು. ಬುದ್ಧಿಯು ಸಂವೇದನೆಯನ್ನು ಉಂಟುಮಾಡುವುದಿಲ್ಲ, ಅದು ಹೇಳಿದೆ, ಆದರೆ ಮನಸ್ಸು ಮಾಡುತ್ತದೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ತನ್ನ ಅತಿಥಿ ಬೇರೆ ಯಾರೂ ಅಲ್ಲ, ಅವನನ್ನು ಬಿಟ್ಟು ಬಿದ್ದ ರಾಜನಾದ ನಹುಷನೆಂದು ಅವನು ಅರಿತುಕೊಂಡನು. ಬೇಸಿಗೆಯ ಉಷ್ಣತೆಯು ಕ್ಷೀಣಿಸಲು ಪ್ರಾರಂಭಿಸಿದಾಗ ದಿಗಂತದಿಂದ ಹೊಸ ಋತುವು ಹೊರಹೊಮ್ಮಿತು. ಮಳೆಯ ಸಿಹಿ ಸುವಾಸನೆಯಿಂದ ಗಾಳಿಯು ತುಂಬಿತ್ತು ಮತ್ತು ಮಳೆಗಾಲದ ತಯಾರಿಯಲ್ಲಿ ಮೋಡಗಳು ಒಟ್ಟುಗೂಡಿದಂತೆ ಆಕಾಶವು ಬೂದು ಬಣ್ಣದ ಆಳವಾದ ನೆರಳು ತಿರುಗಿತು. ಪಾಂಡವರು ತಮ್ಮ ತಾತ್ಕಾಲಿಕ ಮನೆಗೆ ನೆಲೆಗೊಳ್ಳುವುದನ್ನು ವೈಶಂಪಾಯನನು ನೋಡುತ್ತಿದ್ದನು. ಅದು ಸಂಭವಿಸಲಿರುವ ಪರಿವರ್ತನೆಯ ಬಗ್ಗೆ ತಿಳಿದಿರಲಿಲ್ಲ. ಮಳೆಯ ಮೊದಲ ಹನಿಗಳು ಬೀಳಲು ಪ್ರಾರಂಭಿಸಿದವು. ಶಾಂತವಾದ ಲಯದಿಂದ ಭೂಮಿಯ ಮೇಲೆ ತೂಗಾಡುತ್ತಿದ್ದವು. ಅಪ್ಪು ಮೋಡಗಳು ಎತ್ತರದ ಕೋಟೆಗಳಂತೆ ಒಳಗಿದ ಭೂಮಿಯ ಮೇಲೆ ತಮ್ಮ ಔದಾರ್ಯವನ್ನು ಬಿಚ್ಚಿಡುತ್ತಿದ್ದವು. ಮಳೆ ಹನಿಗಳು ಎಲೆಗಳು ಮತ್ತು ಕೊಂಬೆಗಳನ್ನು ಹೊಡೆಯುವ ಶಬ್ದದಿಂದ ಗಾಳಿಯು ಕಂಪಿಸಿತು. ಕಾಡಿನ ಮೂಲಕ ಪ್ರತಿಧ್ವನಿಸುವ ಸ್ವರಮೇಳವನ್ನು ಸೃಷ್ಟಿಸಿತು. ಮಳೆಯು ತೀವ್ರಗೊಳ್ಳುತ್ತಿದ್ದಂತೆ ಭೂದೃಶ್ಯವು ಮಾಂತ್ರಿಕ ಪರಿವರ್ತನೆಗೆ ಒಳಗಾಯಿತು. ಹುಲ್ಲುಗಳು ಮತ್ತು ಆಡು ಹೂವುಗಳು ಹೊಸದಾಗಿ ಮೊಳಕೆಯೊಡೆದವು. ಭೂಮಿಯನ್ನು ರೋಮಾಂಚಕ ಬಣ್ಣಗಳಲ್ಲಿ ಚಿತ್ರಿಸಿದವು. ಕೀಟಗಳು ಮತ್ತು ಸರೀಸೃಪಗಳು ಸುತ್ತಲೂ ಹರಿದಾಡಿದವು. ಹೇರಳವಾದ ನೀರಿನಲ್ಲಿ ಸಂತೋಷಪಡುತ್ತಿದ್ದವು. ನದಿಗಳು ಅತಿಯಾಗಿ ಉಕ್ಕಿ ಹರಿಯುತ್ತಿದ್ದರು. ಅವುಗಳ ನೀರು ಭೂದೃಶ್ಯದ ಮೂಲಕ ಹೊಸ ಮಾರ್ಗಗಳನ್ನು ಕೆತ್ತಿದಾಗ ಮತ್ತು ನೊರೆ ಬರುತ್ತಿತ್ತು. ಅರಣ್ಯವು ಸಂತೋಷದ ಶಬ್ದಗಳಿಂದ ಜೀವಂತವಾಯಿತು. ಕಪ್ಪೆಗಳು ಮತ್ತು ನವಿಲುಗಳ ಕೋಲಾಹಲದೊಂದಿಗೆ ಬೆರೆತು ಹಂದಿಗಳು, ಜಿಂಕೆಗಳು ಮತ್ತು ಪಕ್ಷಿಗಳು ತಮ್ಮ ಅನನ್ಯ ಕರೆಗಳನ್ನು ಹೊರಹಾಕಿದವು. ಆಕಾಶವೂ ಸಹ ಸೇರಿಕೊಂಡಂತೆ ತೋರುತ್ತಿತ್ತು. ಬೂದು ಬಣ್ಣದ 1000 ಶಾಲೆಗಳು ಮಿಂಚಿನ ಪ್ರಕಾಶಮಾನವಾದ ಹೊಳಪಿಗೆ ದಾರಿ ಮಾಡಿಕೊಟ್ಟವು. ಅದು ಕತ್ತಲೆಯಾದ ಆಕಾಶವನ್ನು ಬೆಳಗಿಸಿತು. ಮಳೆಗಾಲವು ಹೆಚ್ಚಾಗುತ್ತಿದ್ದಂತೆ ಧನಂಜಯ, ಅರ್ಜುನ ಅವರ ನೇತೃತ್ವದಲ್ಲಿ ಪಾಂಡವರು
ಮರುಭೂಮಿಯ ಭೂದೃಶ್ಯಗಳ ಮೂಲಕ ಅಲೆದಾಡಿದರು. ಮಳೆಯಿಂದ ನೆನೆದ ಪ್ರಪಂಚದ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು. ಹೊಸ ಭೂಪ್ರದೇಶವನ್ನು ಅನ್ವೇಷಿಸುವಾಗ ಅವರ ಹೆಜ್ಜೆಗುರುತುಗಳು ಜವುಗು ಭೂಮಿಯ ಮೇಲೆ ಶಾಂತವಾಗಿದ್ದವು. ಆರ್ದ್ರ ಮಣ್ಣು ಮತ್ತು ಹಸಿರಿನ ಮಾದಕ ಪರಿಮಳದಿಂದ ಅವರ ಇಂದ್ರಿಯಗಳು ಉತ್ತುಂಗಕ್ಕೇರಿದವು. ಮಳೆಗಾಲವು ಕಡಿಮೆಯಾಗುತ್ತಿದ್ದಂತೆ ನೆರಳಿನಿಂದ ಹೊಸ ವತುವು ಹೊರಹೊಮ್ಮಿತು. ಶರತ್ಕಾಲದ ಉಷ್ಣತೆಯು ಅರಣ್ಯಕ್ಕೆ ಬಣ್ಣದ ಕೋಲಾಹಲವನ್ನು ತಂದಿತು. ವಿಗರೂಪದಲ್ಲಿ ಗ್ಯಾಂಡರ್ಗಳು ಮತ್ತು ಕ್ರೇನ್ಗಳು ಮೇಲ್ಭಾಗದಲ್ಲಿ ಹಾರುತ್ತಿದ್ದವು. ಮರಗಳು ತಮ್ಮ ಕಂಪನವನ್ನು ಮರಳಿ ಪಡೆದುಕೊಂಡವು, ಎಲೆಗಳಿಂದ ಅಲಂಕರಿಸಲ್ಪಟ್ಟವು. ಸೌಮ್ಯವಾದ ಗಾಳಿಯಲ್ಲಿ ಮೃದುವಾಗಿ ಸುತ್ತುತ್ತಿದ್ದವು. ನದಿಗಳು ಸ್ಪಷ್ಟವಾಗಿ ಮತ್ತು ಶಾಂತವಾಗಿ ಹರಿಯುತ್ತಿದ್ದವು. ಮೇಲಿರುವ ಆಕಾಶದ ಪ್ರಕಾಶಮಾನವಾದ ನೀಲಿ ಬಣ್ಣವನ್ನು ಪ್ರತಿಬಿಂಬಿಸುತ್ತಿದ್ದವು. ರಾತ್ರಿ ಬೀಳುತ್ತಿದ್ದಂತೆ ನಕ್ಷತ್ರಗಳು ವೆಲ್ವೆಟ್ ವಿಸ್ತಾರದಲ್ಲಿ ಚದುರಿದ ವಜ್ರಗಳಂತೆ ಮಿನುಗುತ್ತಿದ್ದವು. ಅಸಂಖ್ಯಾತ ಗ್ರಹಗಳು ಮತ್ತು ನಕ್ಷತ್ರಪುಂಜಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಭೂದೃಶ್ಯದ ಮೇಲೆ ಬೆಳ್ಳಿಯ ಹೊಳಪನ್ನು ಬೀರಿದವು. ಈಗ ತುಂಬಿದ ಮತ್ತು ಪ್ರಕಾಶಮಾನವಾದ ಚಂದ್ರನು ಕಾಡಿನ ಮೇಲೆ ಅಲೌಕಿಕ ಬೆಳಕನ್ನು ಬೀಸಿದನು. ಸರಸ್ವತಿ ನದಿಯ ದಡದಲ್ಲಿ ಸುತ್ತಾಡುತ್ತಿರುವಾಗ ಪಾಂಡವರ ಮುಖಗಳನ್ನು ಬೆಳಗಿಸಿದನು. ನದಿಯು ಸ್ವತಃ ನೋಡಲು ಒಂದು ದೃಶ್ಯವಾಗಿತ್ತು. ಅದರ ನೀರು ನಯವಾದ, ತಂಪಾದ ಮತ್ತು ಪವಿತ್ರ ಶಕ್ತಿಯಿಂದ ತುಂಬಿತ್ತು. ಅದರ ದಳಗಳನ್ನು ಸುತ್ತುವರಿದಿರುವ ಬೆತ್ತಗಳು ಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಅವುಗಳ ಸೂಕ್ಷ್ಮ ತುದಿಗಳು ಮೇಲ್ಮೈ ಮೇಲೆ ನೃತ್ಯ ಮಾಡುತ್ತಿದ್ದವು. ಪಾಂಡವರು ನದಿಯ ನೀರಿನಲ್ಲಿ ಸ್ನಾನ ಮಾಡುವಾಗ ಶರತ್ಕಾಲದ ಪುನರುಜ್ಜೀವನಗೊಳಿಸುವ ಗುಣಗಳಿಂದ ಅವರು ಚೈತನ್ಯವನ್ನು ಅನುಭವಿಸಿದರು. ರಾತ್ರಿ ಉರುಳಿದಂತೆ ಪೂರ್ಣಚಂದ್ರನು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಯುಧಿಷ್ಠಿರ ಮತ್ತು ಆತನ ಸಹೋದರರನ್ನು ತೆರೆದ ಕೈಗಳಿಂದ ಸ್ವಾಗತಿಸಿದ ಸಂತರು ಮತ್ತು ಋಷಿಗಳ ಗುಂಪಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದ ಸೂರ್ಯನು ಕಾಮ್ಯಕ ಕಾಡಿನ ಮೇಲೆ ಮುಳುಗುತ್ತಿದ್ದನು. ಪಾಂಡವರು ತಮ್ಮ ಹೊಸ ಪರಿಸರದಲ್ಲಿ ನೆಲೆಸಿದಾಗ ಧೂಪದ ಸಿಹಿ ಸುವಾಸನೆ ಮತ್ತು ಪಕ್ಷಿಗಳ ಮೃದುವಾದ ಕಿಲಕಿಲಾಟದಿಂದ ಗಾಳಿಯು ತುಂಬಿತ್ತು. ಅವರು ಮನೆಗೆ ಬಂದಾಗ ಬುದ್ಧಿವಂತ ವೃದ್ಧ ಬ್ರಾಹ್ಮಣನು ಅವರ ಬಳಿಗೆ ಬಂದನು. ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅರ್ಜುನನ ಪ್ರೀತಿಯ ಸ್ನೇಹಿತ ಕೃಷ್ಣ ಶೀಘ್ರದಲ್ಲೇ ಬರುತ್ತಾನೆ ಎಂದು ಅವನು ಘೋಷಿಸಿದನು. ಅವನ ಧ್ವನಿಯು ಗಾಳಿಯನ್ನು ಹೊತ್ತುಕೊಂಡಿತು. ನೀವು ಇಲ್ಲಿಗೆ ಬಂದಿದ್ದೀರಿ ಎಂದು ಹರಿಗೆ ತಿಳಿದಿದೆ ಮತ್ತು ಅವನು ನಿಮ್ಮನ್ನು ನೋಡಲು ಹಾತೊರೆಯುತ್ತಾನೆ. ಬ್ರಾಹ್ಮಣನು ಮಾತನಾಡುವುದನ್ನು ಮುಗಿಸಿದ ಕ್ಷಣವೇ ಒಂದು ಭವ್ಯವಾದ ರಥವು ಕಾಣಿಸಿತು. ಅದರ ಕುದುರೆಗಳಾದ ಶೈವ ಮತ್ತು ಸುಗ್ರೀವನು ಅದನ್ನು ಸುಲಭವಾಗಿ ಎಳೆಯುತ್ತಿದ್ದರು. ಕೃಷ್ಣನು ಸ್ವತಃ ರಥದ ಮೇಲೆ ಕುಳಿತಿದ್ದನು. ತನ್ನ ಸೌಂದರ್ಯದಲ್ಲಿ ಕುಲಮನ ಮಗಳಾದ ಸಚ್ಚಿಯಂತೆ ಇದ್ದ ತನ್ನ ಪ್ರೀತಿಯ ಸತ್ಯಭಾಮನೊಂದಿಗೆ ಕೃಷ್ಣನು ರಥದಿಂದ ಇಳಿಯುವಾಗ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಮತ್ತು ಯುಧಿಷ್ಠಿರ, ಭೀಮ ಮತ್ತು ಧೌಮ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದವು. ಅರ್ಜುನನು ತನ್ನ ಸುರುಳಿಯಾಕಾರದ ಕೂದಲು ಮತ್ತು ಯೋಧ ಚೈತನ್ಯದಿಂದ ಇಂದ್ರನಂತೆ ತನ್ನ ವೈಭವದಲ್ಲಿ ಕೃಷ್ಣನಿಂದ ಬೆಚ್ಚಗಿನ ಆಲಿಂಗನವನ್ನು ಪಡೆದನು. ಅವರು ಒಬ್ಬರಿಗೊಬ್ಬರು ಶುಭಾಶಯ ಕೋರುತ್ತಿದ್ದಾಗ ಕೃಷ್ಣನ ಸಹೋದರಿ ಸುಭದ್ರ ತನ್ನ ಸೋದರಳಿಯರಿಗೆ ಪ್ರೀತಿಯಿಂದ ಹೊಳೆಯುತ್ತಿರುವ ತನ್ನ ಕಣ್ಣುಗಳೊಂದಿಗೆ ಸಭೆಯನ್ನು ಸಮೀಪಿಸಿದಳು. ಅರ್ಜುನನ ರಕ್ಷಣೆಯಲ್ಲಿ ನನ್ನ ಮಕ್ಕಳು ಸುರಕ್ಷಿತವಾಗಿರುವುದು ಎಷ್ಟು ಅದೃಷ್ಟ ಎಂದು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಂಡಳು. ಕೃಷ್ಣನು ಯುಧಿಷ್ಠಿರನಿಗೆ ಸ್ತುತಿಯ ಮಾತುಗಳನ್ನು ಹೇಳಿ ಅವನ ಸದ್ಗುಣ ಮತ್ತು ಕರ್ತವ್ಯಕ್ಕೆ ಸಮರ್ಪಣೆಯನ್ನು ಶ್ಲಾಘಿಸಿದನು. ನೀವು ನಿಮ್ಮ ಧರ್ಮವು ಸೂಚಿಸಿದ ಮಾರ್ಗವನ್ನು ಅನುಸರಿಸಿದ್ದೀರಿ ಮತ್ತು ಇದರ ಪರಿಣಾಮವಾಗಿ ನೀವು ಈ ಜಗತ್ತನ್ನು ಮತ್ತು
ಮುಂದಿನ ಗೇಡನ್ನೂ ಗೆದ್ದಿದ್ದೀರಿ ಎಂದು ಹೇಳಿದನು. ನಿಮ್ಮ ಸಂತೋಷವು ದಾನ, ಸತ್ಯ ಮತ್ತು ತಪಸ್ಸಿನ ಆಚರಣೆಯಲ್ಲಿದೆ. ಇವುಗಳು ನಿಮ್ಮನ್ನು ಸದ್ಗುಣಶೀಲ ರಾಜರನ್ನಾಗಿ ಮಾಡುವ ಗುಣಗಳಾಗಿವೆ. ಅವರು ಒಟ್ಟಿಗೆ ಕುಳಿತಾಗ ಕೃಷ್ಣನು ದೌಮ್ಯ ಮತ್ತು ಭೀಮನೊಂದಿಗೆ ಅರ್ಜುನನು ಅರಣ್ಯದಿಂದ ಹಿಂದಿರುಗಿದ ಬಗ್ಗೆ ಮಾತನಾಡಿದರು. ಅಲ್ಲಿ ಅವರು ಶಸ್ತ್ರಾಸ್ತ್ರ ವಿಜ್ಞಾನವನ್ನು ಪಡೆದರು. ಅವರು ಅವಳಿ ಮಕ್ಕಳ ಅಧ್ಯಯನದ ಸಮರ್ಪಣೆ ಮತ್ತು ಯುದ್ಧದಲ್ಲಿ ಅವರ ಶೌರ್ಯವನ್ನು ಶ್ಲಾಘಿಸಿದರು. ನಂತರ ಕೃಷ್ಣನು ಸುಭದ್ರ ಮತ್ತು ಆಕೆಯ ಪುತ್ರರತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಿದನು. ಅವರು ರುಕ್ಮಿಣಿಯ ಮಗ ಅನಿರುದ್ಧನ ಅಡಿಯಲ್ಲಿ ಶಸ್ತ್ರಾಸ್ತ್ರ ವಿಜ್ಞಾನದ ಅಧ್ಯಯನಕ್ಕೆ ಮೀಸಲಿಟ್ಟಿದ್ದರು. ನಿಮ್ಮ ಪುತ್ರರಿಗೆ ಒಬ್ಬ ಉತ್ತಮ ಗುರು ತರಬೇತಿ ನೀಡುತ್ತಿದ್ದಾರೆ ಎಂದು ಹೇಳಿದನು ಮತ್ತು ಅವರು ಶೀಘ್ರದಲ್ಲೇ ನುರಿತ ಯೋಧರಾಗುತ್ತಾರೆ. ಸಂಜೆ ಸಮೀಪಿಸುತ್ತಿದ್ದಂತೆ ಕೃಷ್ಣನು ದುರ್ಯೋಧನ ಮತ್ತು ಅವನ ಪಡೆಗಳೊಂದಿಗಿನ ಮುಂಬರುವ ಯುದ್ಧದ ಬಗ್ಗೆ ಯುಧಿಷ್ಠಿರನೊಂದಿಗೆ ಮಾತನಾಡಿದನು. ಬಲರಾಮನ ನೇಗಿಲು ತರಹದ ಆಯುಧದ ನೇತೃತ್ವದಲ್ಲಿ ದಶರ ಬುಡಕಟ್ಟಿನ ಸೈನಿಕರ ಸೈನ್ಯವನ್ನು ಒದಗಿಸಲು ಅವನು ಮುಂದಾದನು. ಕೃಷ್ಣನು ತನ್ನ ವಿಜಯದ ಯೋಜನೆಯನ್ನು ವಿವರಿಸುತ್ತಿದ್ದಂತೆ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ನೀನು ನಮ್ಮ ರಕ್ಷಕ ಕೇಶರ. ದಟ್ಟವಾದ ಕಾಡಿನ ಮಧ್ಯದಲ್ಲಿ ಹೈಹಯ ವಂಶದ ಯುವ ರಾಜಕುಮಾರನು ಬೇಟೆಯ ದಂಡಯಾತ್ರೆಯನ್ನು ಪ್ರಾರಂಭಿಸಿದನು. ತನ್ನ ಬಲವಾದ ಕಾಲುಗಳು ಮತ್ತು ಸುಂದರವಾದ ವೈಶಿಷ್ಟ್ಯತೆಗಳೊಂದಿಗೆ ಶತ್ರು ನಗರಗಳನ್ನು ವಶಪಡಿಸಿಕೊಳ್ಳುವಲ್ಲಿ ತನ್ನ ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದನು. ಅವನು ಅರಣ್ಯದಲ್ಲಿ ತಿರುಗಾಡುತ್ತಿರುವಾಗ ಅವನ ಕಣ್ಣುಗಳು ಆತದ ಯಾವುದೇ ಚಿಹ್ನೆಗಾಗಿ ಭೂದೃಶ್ಯವನ್ನು ಸ್ಕ್ಯಾನ್ ಮಾಡಿದವು. ಇದ್ದಕ್ಕಿದ್ದಂತೆ ಅವನು ಜಿಂಕೆ ಎಂದು ಭಾವಿಸಿದ್ದನ್ನು ಕಂಡನು. ಕಪ್ಪು ಜಿಂಕೆಯ ಚರ್ಮವನ್ನು ಅದರ ಮೇಲ್ಭಾಗದ ಉಡುಪಾಗಿ ಧರಿಸಿದ್ದನು. ರಾಜಕುಮಾರನು ಹಿಂಜರಿಯದೆ ತನ್ನ ಬಿಲ್ಲನ್ನು ಎಳೆದು ಸಂದೇಹವಿಲ್ಲದ ಆಕೃತಿಯನ್ನು ಹೊಡೆದರು. ಅವನ ಕ್ರಿಯೆಗಳ ವಾಸ್ತವತೆಯು ಮುಳುಗುತ್ತಿದ್ದಂತೆ ರಾಜಕುಮಾರನ ಇಂದ್ರಿಯಗಳು ದುಃಖದಿಂದ ಪಾರ್ಶ್ವವಾಯುವಿಗೆ ಒಳಗಾದವು. ಅವನು ಹಿರಿಯ ಹೈಹಯ ಮುಖ್ಯಸ್ಥರ ಉಪಸ್ಥಿತಿಯತ್ತ ಧಾವಿಸಿದನು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಂಡನು. ನಡೆದ ಘಟನೆಗಳನ್ನು ವಿವರಿಸಿದನು. ಮುಖ್ಯಸ್ಥರು ಗಮನದಿಂದ ಆಲಿಸಿದರು. ಮುನಿಯ ನಿರ್ಜೀವ ದೇಹವನ್ನು ನೋಡಿದಾಗ ಅವರ ಮುಖಗಳು ದುಃಖದಿಂದ ತಿರುಗಿದವು. ಅವರು ಪೂಜ್ಯ ಬ್ರಾಹ್ಮಣನ ಜೀವವನ್ನು ತೆಗೆದುಕೊಂಡಿದ್ದಾರೆಂದು ತಿಳಿದ ದುಃಖ ಮತ್ತು ಪಶ್ಚಾತ್ತಾಪದಿಂದ ಮುಳುಗಿ ಹೋದರು. ಹೈಹಯ ರಾಜಕುಮಾರರು ಕಾಶ್ಯಪನ ಮಗನಾದ ಅರಿಷ್ಟನೇಮಿಯ ಆಶ್ರಮವನ್ನು ಹುಡುಕುತ್ತಾ ತಿದ್ದುಪಡಿ ಮಾಡಲು ಹೊರಟರು. ಅವರು ಸಮೀಪಿಸುತ್ತಿದ್ದಂತೆ ಅವರು ಮಹಾನ್ಮುನಿಗೆ ನಮಸ್ಕರಿಸಿದರು. ಅವರು ಅವರನ್ನು ದಯೆಯಿಂದ ಸ್ವಾಗತಿಸಿದರು. ರಾಜಕುಮಾರರು ತಮ್ಮ ಅಪರಾಧವನ್ನು ಒಪ್ಪಿಕೊಂಡರು. ಅವರು ಬ್ರಾಹ್ಮಣನನ್ನು ಕೊಂದಿದ್ದಾರೆಂದು ಒಪ್ಪಿಕೊಂಡರು. ಅರಿಷ್ಟನೇಮಿಯ ಅಭಿವ್ಯಕ್ತಿ ಶಾಂತವಾಗಿತ್ತು, ಆದರೆ ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದವು. ಈ ಬ್ರಾಹ್ಮಣನಿಗೆ ಏನಾಯ್ತು? ತನ್ನ ಮಾತುಗಳನ್ನು ವಿವರಿಸಲು ಅವರು ಕೊಂದ ಮುನಿ ನಿಜವಾಗಿ ತನ್ನ ಸ್ವಂತ ಮಗ ತಾರ್ಕ್ಷ್ಯ ಎಂದು ಅರಿಷ್ಟನೇಮಿ ಬಹಿರಂಗಪಡಿಸಿದನು. ರಾಜಕುಮಾರರು ದಿಗ್ಭ್ರಮೆಗೊಂಡರು. ಅವರ ಮನಸ್ಸುಗಳು ಆಶ್ಚರ್ಯಚಕಿತರಾದವು. ಇದು ಹೇಗೆ ಸಾಧ್ಯ? ಅವರು ಕೇಳಿದರು. ಅವರ ಧ್ವನಿಗಳು ಪಿಸುಗುಟ್ಟಿದವು. ತಾರ್ಕ್ಷ್ಯ ಸ್ವತಃ ಮುಂದೆ ಹೆಜ್ಜೆ ಹಾಕಿದರು. ಅವರ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಮರಣವು ನಮ್ಮ ಮೇಲೆ ಯಾವುದೇ ಹಿಡಿತವನ್ನು ಹೊಂದಿಲ್ಲ. ಬುದ್ಧಿವಂತಿಕೆಯಿಂದ ಕೂಡಿದ ಅವನ ಮಾತುಗಳು ವಿವರಿಸಿದವು. ನಾವು ನಮ್ಮ ಧರ್ಮಕ್ಕೆ ಅನುಗುಣವಾಗಿ ಬದುಕುತ್ತೇವೆ. ಪರಿಣಾಮದ ಭಯವಿಲ್ಲದೆ ನಮ್ಮ ಪವಿತ್ರ ಕರ್ತವ್ಯಗಳನ್ನು ನಿರ್ವಹಿಸುತ್ತೇವೆ. ನಾವು ಬ್ರಾಹ್ಮಣರನ್ನು ಗೌರವಿಸುತ್ತೇವೆ ಮತ್ತು ಅವರನ್ನು ದಯೆಯಿಂದ ನಡೆಸಿಕೊಳ್ಳುತ್ತೇವೆ. ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಮೂಲಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಬೆಳೆಸುವ ಮೂಲಕ ನಾವು ಮರ್ತ್ಯ ಅಸ್ತಿತ್ವದ ಮಿತಿಗಳನ್ನು ಮೀರಿಸುತ್ತೇವೆ. ತರ್ಕಿಯ ಮಾತನಾಡುವಾಗ ಅವನ ಮಾತುಗಳು ರಾಜಕುಮಾರರ ಮೇಲೆ ಪರಿವರ್ತನೆಯ ಮಂತ್ರವನ್ನು ಹೆಣೆಯುವಂತೆ ತೋರುತ್ತಿತ್ತು.
ಅವರು ಗಮನದಿಂದ ಆಲಿಸಿದರು. ಅವರ ಮುಖಗಳು ಹೊಸ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತಿದ್ದವು. ನಾವು ಸತ್ಯಕ್ಕೆ ಕುರುಡರಾಗಿದ್ದೇವೆ ಎಂದು ಅವರು ಹೇಳಿದರು. ಅವರ ಧ್ವನಿಗಳು ಪಶ್ಚಾತ್ತಾಪದಿಂದ ತುಂಬಿವೆ. ದಯವಿಟ್ಟು ನಮಗೆ ಇದರ ಬಗ್ಗೆ ಇನ್ನಷ್ಟು ಕಲಿಸಿ. ದೂರದ ದೇಶದಲ್ಲಿ ಮಾರ್ಕಂಡೇಯ ಎಂಬ ಪೂಜ್ಯ ಋಷಿಯು ಜ್ಞಾನಿಗಳ ಗುಂಪಿನ ನಡುವೆ ಕುಳಿತು ಪ್ರಾಚೀನ ಕಾಲದ ಕಥೆಗಳನ್ನು ವಿವರಿಸುತ್ತಿದ್ದನು. ಆತನು ಒಮ್ಮೆ ಸಂಪತ್ತು ಮತ್ತು ಭೌತಿಕ ಆಸ್ತಿಗಳ ಬಯಕೆಯಿಂದ ಬಳಲಿ ಹೋದ ಪ್ರಸಿದ್ಧ ಋಷಿ ಅತ್ರಿಯ ಬಗ್ಗೆ ಮಾತನಾಡುವುದರ ಮೂಲಕ ಪ್ರಾರಂಭಿಸಿದನು. ಅತ್ರಿಯ ಪತ್ನಿ ಅನಸೂಯ ಆತನು ಧರ್ಮನಿಷ್ಠೆ ಮತ್ತು ಸತ್ಯನಿಷ್ಠೆಗೆ ಹೆಸರುವಾಸಿಯಾಗಿದ್ದ ಸುಪ್ರಸಿದ್ಧ ರಾಜಕುಮಾರ ವರಿಣ್ಯನನ್ನು ಹುಡುಕಬೇಕು ಎಂದು ವಾದಿಸಿದಳು. ರಾಜಕುಮಾರನು ಅವರಿಗೆ ಸಂಪತ್ತನ್ನು ನೀಡುತ್ತಾನೆ ಎಂದು ಅವಳು ನಂಬಿದ್ದಳು. ಅದನ್ನು ಅವರು ತಮ್ಮ ಪುತ್ರರು ಮತ್ತು ಸೇವಕರಲ್ಲಿ ಹಂಚಿಕೊಳ್ಳಬಹುದು. ಆದಾಗ್ಯೂ ಆತನು ರಾಜಕುಮಾರ ವೈನ್ಯನ ಯಜ್ಞಕ್ಕೆ ಹೋಗಲು ನಿರಾಕರಿಸಿದನು. ಅವನನ್ನು ಸುತ್ತುವರಿದ ಅಸೂಯೆ ಪಟ್ಟ ಬ್ರಾಹ್ಮಣರ ಬಗ್ಗೆ ಕಳವಳ ವ್ಯಕ್ತಪಡಿಸಿದನು. ನಿರುತ್ಸಾಹಗೊಳ್ಳದೆ ಅತ್ರಿ ರಾಜಕುಮಾರ ವೈನ್ಯನ ಯಜ್ಞವೇದಿಯತ್ತ ಧಾವಿಸಿದನು. ಅಲ್ಲಿ ಬುದ್ಧಿವಂತ ಋಷಿ ಗೌತಮನು ಅವನನ್ನು ಸ್ವಾಗತಿಸಿದನು. ಅತ್ರಿ ರಾಜಕುಮಾರನನ್ನು ಹೊಗಳುತ್ತಾ ಅವನು ಸಾರ್ವಭೌಮರಲ್ಲಿ ಶ್ರೇಷ್ಠ ಮತ್ತು ಭೂಮಿಯ ಮೇಲಿನ ಅಗ್ರಗಣ್ಯ ರಾಜ ಎಂದು ಹೇಳಿದನು. ಆದರೆ ಗೌತಮನು ಕೋಪದಿಂದ ಉತ್ತರಿಸಿದನು, ನೀವು ತಪ್ಪಾಗಿ ಭಾವಿಸಿದ್ದೀರಿ. ಅತ್ರಿ ಎಲ್ಲಾ ಜೀವಿಗಳ ಒಡೆಯನಾದ ಇಂದ್ರನು ನಿಜವಾಗಿಯೂ ಸರ್ವೋಚ್ಚನಾಗಿದ್ದಾನೆ. ಅತ್ರಿ ಮತ್ತು ಗೌತಮರ ನಡುವಿನ ವಿವಾದವು ಬುದ್ಧಿವಂತ ಬ್ರಾಹ್ಮಣನಾದ ಕಶ್ಯಪನ ಗಮನವನ್ನು ಸೆಳೆಯಿತು. ಆತ ಅವರ ವಾದದ ಕಾರಣವನ್ನು ವಿಚಾರಿಸಲು ಅವರನ್ನು ಸಂಪರ್ಕಿಸಿದನು. ಅವರು ರಾಜನಾಗಿ ರಾಜಕುಮಾರ ವೈನ್ಯನ ಪಾತ್ರವನ್ನು ಚರ್ಚಿಸುತ್ತಿದ್ದಾರೆಂದು ತಿಳಿದಾಗ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದಿರುವ ಬುದ್ಧಿವಂತ ಋಷಿಯಾದ ಸನತ್ಕುಮಾರನ ಸಲಹೆಯನ್ನು ಪಡೆಯಲು ಕಶ್ಯಪನು ಸಲಹೆ ನೀಡಿದನು. ಸನತ್ಕುಮಾರನು ವಾದಗಳನ್ನು ಗಮನವಿಟ್ಟು ಆಲಿಸಿದನು ಮತ್ತು ನಂತರ ತನ್ನ ಬುದ್ಧಿವಂತಿಕೆಯನ್ನು ನೀಡಿದನು. ಅವನು ವಿವರಿಸಿದನು, ಬ್ರಾಹ್ಮಣನ ಶಕ್ತಿಯು ಕ್ಷತ್ರಿಯ ಶಕ್ತಿಯೊಂದಿಗೆ ಸೇರಿ ಎಲ್ಲಾ ಶತ್ರುಗಳನ್ನು ನಾಶಪಡಿಸಬಹುದು. ಗಾಳಿಯಿಂದ ಉರಿಯುವ ಬೆಂಕಿಯು ಕಾಡುಗಳನ್ನು ಸುಟ್ಟು ಹಾಕಬಹುದು. ರಾಜನು ತನ್ನ ಪ್ರಜೆಗಳ ರಕ್ಷಕ ಮಾತ್ರವಲ್ಲದೆ ಇಂದ್ರ ಮತ್ತು ಇತರ ದೇವತೆಗಳಂತೆಯೇ ಕಾನೂನು ಮತ್ತು ನೈತಿಕತೆಯ ಪ್ರಾರ್ಥಕನಾಗಿದ್ದನು. ಪವಿತ್ರ ಗ್ರಂಥಗಳಲ್ಲಿ ರಾಜನ ಶ್ರೇಷ್ಠತೆ ಸ್ಪಷ್ಟವಾಗಿದೆ ಎಂದು ಘೋಷಿಸಿದ ಬುದ್ಧಿವಂತ ಜನರ ಸಭೆಯೊಂದಿಗೆ ಸನತ್ಕುಮಾರನ ಮಾತುಗಳು ಹೆಚ್ಚಿನ ತೂಕವನ್ನು ಹೊಂದಿದ್ದವು. ಅವರು ರಾಜಕುಮಾರ ವೈನ್ಯನ ಪರವಾಗಿದ್ದರು. ಅವನು ನಿಜವಾಗಿಯೂ ಶ್ರೇಷ್ಠ ಪುರುಷನಾಗಿದ್ದಾನೆ ಮತ್ತು ದೇವರುಗಳಿಗೆ ಹೋಲಿಸಲು ಯೋಗ್ಯನಾಗಿದ್ದಾನೆ ಎಂದು ಘೋಷಿಸಿದರು. ಈ ತೀರ್ಪಿನಿಂದ ಸಂತೋಷಗೊಂಡ ರಾಜಕುಮಾರ ವೈನ್ಯನು ಅತ್ರಿಗೆ 1,00,000,000 ಚಿನ್ನದ ನಾಣ್ಯಗಳು ಮತ್ತು 10 ಬರ ಚಿನ್ನದ ಉಡುಗೊರೆಯನ್ನು ನೀಡಿದನು. ಅತ್ರಿ ಆ ಉಡುಗೊರೆಗಳನ್ನು ಸೌಜನ್ಯದಿಂದ ಸ್ವೀಕರಿಸಿದನು. ಯಾವುದೇ ಶಿಷ್ಟಾಚಾರದ ಉಲ್ಲಂಘನೆಯಿಲ್ಲದೆ ಮತ್ತು ಸಂಪತ್ತನ್ನು ತನ್ನ ಪುತ್ರರಿಗೆ ವಿತರಿಸಲು ಮನೆಗೆ ಮರಳಿದನು. ತನ್ನ ಭೌತಿಕ ಆಸೆಗಳನ್ನು ಪೂರೈಸಿದ ನಂತರ ಅವನು ತಪಸ್ಸು ಮಾಡಲು ಮತ್ತು ಹೆಚ್ಚಿನ ಆಧ್ಯಾತ್ಮಿಕ ಶಕ್ತಿಗಳನ್ನು ಬೆಳೆಸಲು ನಿರ್ಧರಿಸಿ ಅರಣ್ಯಕ್ಕೆ ಹೊರಟನು. ಮಾರ್ಕಂಡೇಯನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ಜ್ಞಾನಿಗಳ ಕೂಟವು ಚಿಂತನಶೀಲ ಮೌನದಲ್ಲಿ ಕುಳಿತು ಪ್ರಾಚೀನ ಋಷಿಗಳ ಕಾಲಾತೀತ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸಿತು. ಅತ್ರಿಯ ಪ್ರಯಾಣದ ಕಥೆಯು ನಿಜವಾದ ಶ್ರೇಷ್ಠತೆಯು ಭೌತಿಕ ಸಂಪತ್ತಿನಲ್ಲಿಲ್ಲ, ಆದರೆ ಬುದ್ಧಿವಂತಿಕೆ, ಸದ್ಗುಣ ಮತ್ತು ಸ್ವಯಂ ಶಿಸ್ತಿನ ಕೃಷಿಯಲ್ಲಿದೆ ಎಂಬುದನ್ನು ನೆನಪಿಸುತ್ತದೆ. ಪ್ರಶಾಂತ ಮತ್ತು ಶಾಂತಿಯುತ ವಾತಾವರಣದಲ್ಲಿ ಮಾರ್ಕಂಡೇಯನು ಜ್ಞಾನ ಮತ್ತು ಸೃಜನಶೀಲತೆಯ ದೇವತೆಯಾದ ಸರಸ್ವತಿ
ಮತ್ತು ಬುದ್ಧಿವಂತ ಮತ್ತು ವಿದ್ಯಾವಂತ ಬ್ರಾಹ್ಮಣನಾದ ತಾರ್ಕ್ಷ್ಯರ ನಡುವಿನ ನಿರ್ಣಾಯಕ ಸಂಭಾಷಣೆಯನ್ನು ವಿವರಿಸುವುದನ್ನು ಮುಂದುವರೆಸಿದನು. ಪೂಜ್ಯ ಮಹಿಳೆಯಿಂದ ಕಲಿಯಲು ಉತ್ಸುಕನಾಗಿದ್ದ ತಾರ್ಕ್ಷ್ಯನು ಗೌರವದಿಂದ ಆಕೆಯ ಬಳಿಗೆ ಬಂದಾಗ ಆ ದೃಶ್ಯವು ತೆರೆದುಕೊಂಡಿತು.